ಯಾಕೆ ಅಂತ ಕೇಳಿದೆ. ನಮ್ಮಪ್ಪ ಚಿಕ್ಕ ವಯಸ್ಸಿಗೆ ಸತ್ತೋದ್ನ, ನಮಗೆ ಮನೆ ಇರಲಿಲ್ಲ, ಗುಡಿಸ್ಲು. ನಮ್ಮ ಸಂಬಂಧಿಕರು ನಮ್ಮ ಅಪ್ಪನ ಹೆಣನ ಹಾಕಿಸ್ಕಲಿಲ್ಲ ಅವ್ರ ಪಡ್ಸಲ ಮೇಲೆ. ಇವತ್ತು ನಾನು ಸತ್ತೋದ್ರೆ ನನ್ನ ಹೆಣ ನನ್ನ ಮನೆ ಬಾಗಿಲು ನನ್ನ ಪಡ್ಸಲಲ್ಲೇ ಇರುತ್ತೆ. ಈ ಮನೆ ಕಟ್ಕೊಟ್ಟದ್ದು ಇಂದಿರಾ ಗಾಂಧಿ ಅಂತ ಹೇಳ್ತು. ನೋಡ್ರಿ, ಇವತ್ತು ಈ ದೇಶದಲ್ಲಿ ನೆಮ್ಮದಿಯಾಗಿ ಸಾಯಬೇಕಾದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಕಾರಣ ಆಗದೆ ಅಂದ್ರೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಆ ಪಕ್ಷದ ಬಗ್ಗೆ ಎಷ್ಟು ಹೆಮ್ಮೆ ಇರಬೇಕು ನಿಮಗೆ. ಹಾಗಾಗಿ ಈ ಕಾರಣಕ್ಕೆ ಇವರ ಓಟ್ಗಳನ್ನೆಲ್ಲ ಡಿಲೀಟ್ ಮಾಡ್ತಾವ್ರೆ. ಕಳೆದ ಸ್ಲೈಡ್ಗೂ ಇದಕ್ಕೂ ಸಂಬಂಧ ಇದೆ. ಕಾಂಗ್ರೆಸ್ ಓಟುಗಳೇ ಅವು ಆಗಿರೋದು, SIR ಕಾರಣಕ್ಕೆ ಇವರ ಓಟುಗಳೇ ಹೆಚ್ಚು ಡಿಲೀಟ್ ಆಗ್ತಾ ಇರೋದು. ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು, ವಲಸೆ ಕಾರ್ಮಿಕರು ಮತ್ತು ಬಿಜೆಪಿ ವಿರುದ್ಧ ಮಾತಾಡ್ತಕ್ಕಂಥವ್ರು ಎಲ್ಲರ ಓಟುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಈ ದೇಶದ ಸ್ವಾತಂತ್ರ್ಯ ಹೋರಾಟ. ಆದಿವಾಸಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಇವರೆಲ್ಲರ ಹೋರಾಟದ ಪ್ರತಿಫಲವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸಂವಿಧಾನ ರಚನಾ ಸಮಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪಾತ್ರ ವಿಶೇಷವಾಗಿತ್ತು. ಅದರಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅಂತೂ ಮರೆಯೋಂಗಿಲ್ಲ. ಇಂತಹ ಒಂದು ಹೋರಾಟ ನಡೆದು ಇಂತಹ ಒಂದು ಅದ್ಭುತ ಸಂವಿಧಾನವನ್ನ ಕೊಟ್ಟು ಆ ಸಂವಿಧಾನದಲ್ಲಿ ಎಲ್ರಿಗೂ ಮತದಾನದ ಅಧಿಕಾರವನ್ನು ಕೊಟ್ರೆ ಈಗ ಆ ಮತ ಹಾಕೋಕೆ ನೀವು ದಾಖಲೆಗಳನ್ನ ಕೊಡಿ, ಸರ್ಟಿಫಿಕೇಟ್ಗಳನ್ನ ಕೊಡಿ ಅಂತ ಹೇಳ್ತವ್ರೆ. ಇದ್ಯಾವ ನ್ಯಾಯ? ನೋಡಿ, ಇಲ್ಲಿ ಬಿರ್ಸಾ ಮುಂಡಾ ಅಂತ ಮೇಲೆ ಈ ನಾಗಾಲ್ಯಾಂಡ್ ರಾಜ್ಯ ಅಂತಿದೆ, ಅಲ್ಲಿ ಬ್ರಿಟಿಷರು ಕಾಲಿಡಕ್ಕೂ ಆಗ್ಲಿಲ್ಲ ಅಂತ ಹೋರಾಟ ಮಾಡಿದ್ರು. ಅಗರ್ಭ ಶ್ರೀಮಂತರಾದಂತಹ ನೆಹರು ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ 17 ವರ್ಷ ಜೈಲಲ್ಲಿದ್ರು. ಇವತ್ತೇನೇ ತಪ್ಪಾದ್ರೂ ನೆಹರು ಕಡೆ ಕೈ ತೋರಿಸ್ತಾರೆ. ಅಂಬೇಡ್ಕರ್ ಇಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ವಿಶೇಷವಾದಂತಹ ಪಾತ್ರವನ್ನ ವಹಿಸ್ತಾರೆ. ಈ 2 ಫೋಟೋ ನಿಮಗೆ ಚೆನ್ನಾಗಿ ನೆನಪಿರಲಿ. ಒಬ್ರು ಸುಕುಮಾರ್ ಸೇನ್ ಅಂತ, ಈ ದೇಶದ ಮೊದಲ ಚುನಾವಣಾ ಆಯುಕ್ತ. 1950 ಜನವರಿ 26ನೇ ತಾರೀಕು ಈ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಎಲ್ಲಾ ಪಕ್ಷಗಳು ಎಲೆಕ್ಷನ್ ನಡೆಸಿ ಅಂತಾರೆ. ಸುಕುಮಾರ್ ಸೇನ್ ಎಲೆಕ್ಷನ್ ನಡೆಸೋಕೆ ಆಗುದಿಲ್ಲ ಅಂತಾರೆ. ಯಾಕೆ ಎಲೆಕ್ಷನ್ ನಡೆಸೋಕೆ ಆಗುದಿಲ್ಲ? ಎಲ್ಲರ ಪ್ರಶ್ನೆ. ಯಾಕಂದ್ರೆ ಎಲೆಕ್ಷನ್ ನಡೆಸೋಕೆ ಓಟಿನ ಪಟ್ಟಿನೇ ಇಲ್ವಲ್ಲ. ಆಗ ಸುಕುಮಾರ್ ಸೇನ್ ಹೇಳ್ತಾರೆ, ಪ್ರತಿ ಮನೆ ಮನೆಗೂ ನಮ್ಮ ಅಧಿಕಾರಿಗಳನ್ನ ಕಳಿಸಿ. ನೋಡಿ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಪ್ರತಿ ಮನೆ ಮನೆಗೂ ನಮ್ಮ ಅಧಿಕಾರಿಗಳನ್ನ ಕಳಿಸಿ. ಅವತ್ತು 21 ವರ್ಷ ಇತ್ತು ಓಟ್ ಹಾಕೋಕೆ ವಯಸ್ಸು, ಈಗ 18 ವರ್ಷ ಆಗದೆ. ಯಾರು ಮಾಡಿದ್ದು? ರಾಜೀವ್ ಗಾಂಧಿ ಅವರ ಕಾಲದಲ್ಲಿ 1989ರಲ್ಲಿ ಸುಕುಮಾರ್ ಸೇನ್ ಅವರು ಮತದಾರರ ಪಟ್ಟಿಯನ್ನ ತಯಾರು ಮಾಡಿದ್ರು. ಹೆಂಗ್ ಮಾಡಿದ್ರು? ಈ ದೇಶದಲ್ಲಿ ಯಾರ್ಯಾರಿಗೆ 21 ವರ್ಷ ಆಗಿತ್ತೋ ಅವರೆಲ್ಲರೂ ಮತಪಟ್ಟಿಗೆ ಸೇರಿಸಿದ್ರು. ಇದೊಂದು ಚೆನ್ನಾಗಿ ಗೊತ್ತಿರಲಿ, ಇಡೀ ಪ್ರಪಂಚದಲ್ಲೇ ಬಡವರು ಅನ್ನಿಲ್ಲ, ಶ್ರೀಮಂತರು ಅನ್ನಿಲ್ಲ, ಓದೋರು ಅನ್ನಿಲ್ಲ, ಓದಿಲ್ಲ ಅಂತ ಅನ್ನಿಲ್ಲ, ಮೇಲ್ಜಾತಿ ಕೆಳಜಾತಿ ಅನ್ನಿಲ್ಲ, ಅವನು ಆ ಧರ್ಮ ಈ ಧರ್ಮ ಅಂತ ಹೇಳಿಲ್ಲ. ಎಲ್ಲರಿಗೂ ಓಟಿನ ಹಕ್ಕನ್ನ ಕೊಟ್ಟಂತ ಕೆಲವು ರಾಷ್ಟ್ರಗಳಲ್ಲಿ ಭಾರತನೂ ಕೂಡ ಒಂದು. ಬೇರೆ ಎಲ್ಲ ರಾಷ್ಟ್ರಗಳಿಗೂ ಎಲ್ರಿಗೂ ಓಟಿನ ಹಕ್ಕು ಒಟ್ಟಿಗೆ ಬರಲಿಲ್ಲ. ಬಡವರಿಗೂ ಓಟ್ ಹಾಕೋಕೆ ಅವಕಾಶ ಇರಲಿಲ್ಲ, ಮಹಿಳೆಯರಿಗೂ ಓಟ್ ಹಾಕೋಕೆ ಅವಕಾಶವೇ ಇರಲಿಲ್ಲ. ಸೌದಿ ಅರೇಬಿಯಾ ಅಂತ ಒಂದು ದೇಶ ಆದ 2015ರಲ್ಲಿ ಮಹಿಳೆಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದಲ್ಲಿ. ಇಂಗ್ಲೆಂಡ್ 1688ರಲ್ಲಿ ಸ್ವತಂತ್ರ ಆಗಿದ್ದು, ಅಲ್ಲಿ ಮಹಿಳೆಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದು 1919 ಇಸ್ವಿಲಿ. ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ದೇಶ ಇದೆ, 1945ರಲ್ಲಿ ಮಹಿಳೆಯರಿಗೆ ಓಟಿನ ಹಕ್ಕು ಸಿಕ್ಕಿದ್ದು. ಆದ್ರೆ ಭಾರತದಲ್ಲಿ ಮಾತ್ರ ಎಲ್ಲರಿಗೂ ಯಾವ ತಾರತಮ್ಯ ಇಲ್ಲದೆ ಓಟಿನ ಹಕ್ಕನ್ನು ಕೊಟ್ಟಿದ್ದು ನಮ್ಮ ಸಂವಿಧಾನ. ಅದನ್ನ ಸುಕುಮಾರ್ ಸೇನ್ ವ್ಯವಸ್ಥಿತವಾಗಿ ಜಾರಿ ಮಾಡಿದ್ರು. ಇಲ್ಲೊಬ್ಬ ಇದ್ದಾನೆ ನೋಡಿ, ಜ್ಞಾನೇಶ್ ಕುಮಾರ್ ಅಂತ. ಇವನ ಹೆಸರನ್ನ ಯಾರು ಜ್ಞಾನೇಶ್ ಕುಮಾರ್ ಅಂತ ಕಟ್ಟಿದ್ರೋ ಗೊತ್ತಿಲ್ಲ, ಇವನ ಹೆಸರು ಜ್ಞಾನೇಶ್ ಕುಮಾರ್ ಅಂತ ಕಟ್ಟಬೇಕಿತ್ತು. ಯಾಕೆ ಅಂದ್ರೆ ಅವತ್ತು ನಮ್ಮ ದೇಶದಲ್ಲಿ ಓದಿದ್ದವರು ಬರೀ 16% ಅಷ್ಟೇ. 16% ಓದಿದ್ರು, ಎಲ್ರಿಗೂ ಓಟಿನ ಹಕ್ಕನ್ನು ಕೊಟ್ಟರು. ಇವತ್ತು 80% ಓದಿದ್ರೆ, 80% ಓದಿದ್ರು ಕೂಡ ನಮ್ಮ ಓಟಿನ ಹಕ್ಕನ್ನ ಈ ಜ್ಞಾನೇಶ್ ಕುಮಾರ್ ಎಂತಕ್ಕಂಥ ಅಜ್ಞಾನಿ ಕಿತ್ಕೊಳ್ತಾ ಇದ್ದಾನೆ. ಇದು ಬಿಜೆಪಿ ಪಕ್ಷದ ಹುನ್ನಾರ. ನೋಡಿ, ಇದು ನಮ್ಮ ದೇಶದ ಮೊಟ್ಟ ಮೊದಲ ಸ್ವತಂತ್ರ ಮೊದಲ ಚುನಾವಣೆ ನಡೆದಿದ್ದು 1951ರಿಂದ 52, ಸುಮಾರು 5 ತಿಂಗಳು ಎಲೆಕ್ಷನ್ ನಡೀತು.
ನೋಡಿ ಅಲ್ಲಿ ಒಂದು ಗುಡಿಸ್ಲು ಹಾಕವ್ರೆ, ಅದು ಮತಗಟ್ಟೆ, ಬೂತ್ ಅಂತ ಕರೀತಿರಲ್ಲ ಅದು. ಇವತ್ತು ಎಲ್ಲಿರ್ತದೆ ಬೂತು? ಸ್ಕೂಲಲ್ಲಿ ಇರ್ತದೆ ಅಥವಾ ಅಂಗನವಾಡಿ, ಅಂದ್ರೆ ಸರ್ಕಾರಿ ಕಟ್ಟಡದಲ್ಲೇ ಇರುತ್ತೆ. ಅವತ್ತು ಸ್ಕೂಲ್ ಇರಲಿ, ರಸ್ತೆಗಳೇ ಇರಲಿಲ್ಲ. ಎಲೆಕ್ಷನ್ ಮಾಡಿದ್ದು ಹಿಂಗೆ. ಇಲ್ಲಿ ನೋಡಿ, 106 ವರ್ಷದ ಒಬ್ಬ ಅಜ್ಜನನ್ನ ಮತಗಟ್ಟೆಗೆ ಕರ್ಕೊಂಡ್ಬಂದು ಓಟ್ ಹಾಕಿಸ್ತವ್ರೆ. ಇವತ್ತು ಓಟ್ ಬೂತ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅಲ್ಲಿಗೆ ಹೋಗ್ತಾ ಇದಾರೆ. ಅಂದ್ರೆ ಒಂದು ಓಟ್ಗೆ ಎಷ್ಟು ವ್ಯಾಲ್ಯೂ ಇದೆ? ಅದನ್ನ ನಿಮ್ಮ ಪಕ್ಷನೇ ಹೇಳ್ಕೊಟ್ಟದೆ, ಅದನ್ನೇನು ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ. ಸಂತೆಮರಳ್ಳಿ ಅಂತ ಒಂದು ವಿಧಾನಸಭಾ ಕ್ಷೇತ್ರ, ಇವತ್ತು AR ಕೃಷ್ಣಮೂರ್ತಿ ಅವರು ಕೊಳ್ಳೇಗಾಲದಿಂದ MLA ಆಗವ್ರೆ. 99ನೇ ಇಸ್ವಿಲಿ ಧ್ರುವನಾರಾಯಣ ವಿರುದ್ಧ 1 ಓಟಿಂದ ಸೋತಿದ್ರು. ಬರೀ 1 ಓಟು. ಅವತ್ತು 1 ಓಟಿಂದ ಸೋತಿದ್ಕೆ 25 ವರ್ಷ MLA ಆಗೋಕ್ಕಾಗ್ಲಿಲ್ಲ. ನೋಡ್ರಿ, 1 ಓಟ್ಗೆ ಎಷ್ಟು ಬೆಲೆ ಇದೆ. ಹಾಗಾಗಿ 1 ಓಟ್ಗೋಸ್ಕರ ಇವತ್ತು ಎಲೆಕ್ಷನ್ ಕಮಿಷನ್ ಮನೆಗೆ ಕಳಿಸ್ತಾರೆ. ಅಂಗವಿಕಲರು, ವೃದ್ಧರು, ಆಕ್ಸಿಡೆಂಟ್ ಆಗಿ ಓಟಿನ ಬೂತ್ಗೆ ಬರೋಕ್ ಸಾಧ್ಯ ಇಲ್ಲ ಅಂದ್ರೆ ಮನೆ ಹತ್ರನೇ ಹೋಗಿ ಓಟ್ ಹಾಕಿಸ್ತವ್ರೆ. ನೋಡಿ, ಇದೇನು ಅಂದ್ರೆ ಬೂತ್, ಇದು ಸೇತುವೆ ಇರಲಿಲ್ಲ. ಈ ಕಡೆಯಿಂದ ಆ ಕಡೆಗೆ ಒಬ್ಬ ಈಸ್ಕೊ ಹೋಗಿ ಹಗ್ಗ ಕಟ್ಟಿ ಮತ್ತೆ ಮತ ಪೆಟ್ಟಿಗೆಗಳನ್ನ ಆ ಕಡೆ ಕಳಿಸಿ ಅಧಿಕಾರಿಗಳೆಲ್ಲ ನದಿಲಿ ಈಸ್ಕೊ ಹೋಗಿ ಎಲೆಕ್ಷನ್ ಮಾಡಿದ್ದು. ಸೇತುವೆ ಇಲ್ಲ, ಪುನಃ ವಾಪಸ್ ಹಂಗೆ ಬಂದಿದ್ದು. ಹಿಂಗ್ ನಡೆದಿತ್ತು ನಮ್ಮ ಮೊದಲ ಎಲೆಕ್ಷನ್. ಆದ್ರೆ ಈಗ ಹೆಂಗ್ ನಡೀತಾ ಇದೆ? ಎಷ್ಟೊಂದು ಅಡ್ವಾನ್ಸ್ ಆಗಿದೆ. 60-70 ಹಂತಗಳಲ್ಲಿ ಎಲೆಕ್ಷನ್ ನಡೆದಿತ್ತು ಮೊದಲ ಎಲೆಕ್ಷನ್. ಇವತ್ತು 6-8 ಹಂತಗಳಲ್ಲಿ ಮುಗಿದೋಯ್ತು ಇಡೀ ದೇಶದ ಎಲೆಕ್ಷನ್. 1 ತಿಂಗಳೊಳಗೆ ಮುಗಿಸಾಕ್ಬಿಡ್ತೀವಿ, ಅಷ್ಟು ಅಡ್ವಾನ್ಸ್ ಆಗಿದೆ. ಇನ್ನು SIR, ಇದು ಎಷ್ಟು ಭೀಕರ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗದೆ, ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ ಸುಮ್ಮನೆ ಬ್ರೀಫ್ ಆಗಿ ಹೇಳ್ತೀವಿ ನೋಡಿ. ಈಗ 30ನೇ ತಾರೀಕಿಂದ ಪ್ರತಿ ಮನೆಗೆ BLOಗಳು ಬರ್ತಾರೆ. ಒಬ್ರಿಗೆ 2 ಅಪ್ಲಿಕೇಶನ್ ಕೊಡ್ತಾರೆ. ಒಂದನ್ನ ಫಿಲ್ ಮಾಡಿ, ಇನ್ನೊಂದನ್ನ ಅವರು 2 ಫಿಲ್ ಮಾಡಬೇಕು. ಒಂದನ್ನ ನಿಮ್ಗೆ ವಾಪಸ್ ಕೊಡ್ತಾರೆ, ಇನ್ನೊಂದು ಅವ್ರ ತಕ್ಕ ಹೋಗಿ ಅವ್ರ ಸಾಫ್ಟ್ವೇರ್ಲಿ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ್ದು ಎಲ್ಲಾ ದಾಖಲೆಗಳು ಸರಿ ಇದ್ರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿ ಅಂತ ಬರುತ್ತೆ, ಅದ್ರಲ್ಲಿ ಬರುತ್ತೆ ಹೆಸರು. ಒಂದು ವೇಳೆ ಬರಲಿಲ್ಲ ಅಂದ್ರೆ ಆಗ ದಾಖಲೆ ಕೊಡಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂಗ್ ಬಂತು, ಕರಡು ಪಟ್ಟಿ ಬಂತು, ದಾಖಲೆಗಳನ್ನ ಕೊಟ್ಟರು. ಕೊನೆಗೆ ಇಷ್ಟು ಉಳ್ಕೊಂಡ, ಇಷ್ಟು ಜನ ದಾಖಲೆಗಳು ಕೊಟ್ಟಿಲ್ಲ ಅಂತ ಡಿಕ್ಲೇರ್ ಮಾಡಿದ್ರು. ಈಗ ಬಿಹಾರದಲ್ಲಿ ಮೊದಲು 65 ಲಕ್ಷ ಡಿಲೀಟ್ ಆಗಿದ್ದು, ದಾಖಲೆಗಳನ್ನ ಕೊಟ್ಟ ಕಾರಣಕ್ಕೆ ಫೈನಲ್ ಆಗಿ 47 ಲಕ್ಷ ಉಳ್ಕತ್ತು. ಹಾಗೆ ನೋಡಿ, ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್, ಛತ್ತೀಸ್ಗಢ, ಕೇರಳ ರಾಜ್ಯವನ್ನು ನೋಡಿ, ತೀರಾ ಕಡಿಮೆ. ಮೊದಲು 24 ಲಕ್ಷ ಓಟ್ ಡಿಲೀಟ್ ಆಗಿದ್ದು, ದಾಖಲೆಗಳನ್ನ ಕೊಟ್ಟರು 9 ಲಕ್ಷ ಅಂತಿದೆ, ಬಟ್ ಅದಕ್ಕೆ ಇನ್ನೂ ಕಡಿಮೆ 7 ಲಕ್ಷ. ಕೇರಳದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು SIR. ದಾಖಲೆಗಳನ್ನ ಎಲ್ಲ ಕೊಟ್ಟರು, ಅಲ್ಲಿ ಡಿಲೀಟ್ ಆಗಿದ್ದು 2 ಕಡೆ ಯಾರ್ದಿತ್ತು, ಸತ್ತೋಗಿರೋದು ಡೂಪ್ಲಿಕೇಟ್ ಅಷ್ಟು ಮಾತ್ರ, ಇನ್ನೆಲ್ಲರದ್ದು ಉಳ್ಕತ್ತು. ಆದ್ರೆ ಕೊನೆ ರಾಜ್ಯ ನೋಡಿ, ಪಶ್ಚಿಮ ಬಂಗಾಳ. ಇಲ್ಲಿ ಮೊದಲು ಕಡಿಮೆ ಇತ್ತು, ಆಮೇಲೆ ಜಾಸ್ತಿ ಆಯಿತು. ಯಾಕೆ ಇದು ಅಂದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಹಾಕೋದು, ತಾರ್ಕಿಕ ವ್ಯತ್ಯಾಸ. ನಮ್ಮ ಕರ್ನಾಟಕದಲ್ಲೂ ಇದನ್ನ ಹಾಕವ್ರೆ. ಬೇರೆ ಯಾವ ರಾಜ್ಯದಲ್ಲೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಗಿರಲಿಲ್ಲ, ಪಶ್ಚಿಮ ಬಂಗಾಳ ಮಾತ್ರ. ಈಗ ಕರ್ನಾಟಕದಲ್ಲೂ ಕೂಡ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಆಗುತ್ತೆ. ಹಾಗಾಗಿ ಅತಿ ಹೆಚ್ಚು ಓಟ್ಗಳು ಹೋಯ್ತವೆ. ಆ ಓಟ್ಗಳು ಯಾವುವು? ನಿಮ್ಮ ಓಟ್ಗಳೇ, ಕಾಂಗ್ರೆಸ್ ಪಕ್ಷದ ಓಟ್ಗಳೇ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಹೆಂಗಾಯ್ತು? 106 ಕ್ಷೇತ್ರಗಳಲ್ಲಿ BJP ಗೆಲ್ತು. ಹೆಂಗ್ ಗೆಲ್ತು ಅಂದ್ರೆ, ಗೆದ್ದವರ ಓಟಿನ ಸಂಖ್ಯೆಗಿಂತ ಡಿಲೀಟ್ ಆದವರ ಓಟಿನ ಸಂಖ್ಯೆನೇ ಜಾಸ್ತಿ. 5,000 ಗೆದ್ದವ್ರೆ ಅಂದ್ರೆ 10,000 ಓಟ್ ಡಿಲೀಟ್ ಮಾಡೋರಲ್ಲಿ ಪ್ರತಿ ಕ್ಷೇತ್ರದಲ್ಲಿ. ಅದೇ ರೀತಿಯಿಂದ TMC 86 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಈಗ 86 ಕ್ಷೇತ್ರಗಳಲ್ಲಿ TMCನೇ ಗೆದ್ದಿದ್ರೆ ಸರ್ಕಾರ ಅವರದೇ ಇರ್ತಿತ್ತು, ಆದ್ರೆ BJP ಗೆಲ್ತು. ಇನ್ನು 50 ಕ್ಷೇತ್ರಗಳಲ್ಲಿ ಕೇವಲ 5,000 ಓಟ್ ಮಾರ್ಜಿನಲ್ಲಿ ಗೆದ್ದವ್ರೆ. ಇಲ್ಲಿ ನಮಗೂ ಥ್ರೆಟ್ ಇದೆ. ಕರ್ನಾಟಕದಲ್ಲಿ ಗೌತಮ್ ಸರ್ ಹೇಳಿದ್ರು 97 ಕ್ಷೇತ್ರವನ್ನ BJP ಅವರು ಟಾರ್ಗೆಟ್ ಮಾಡವ್ರೆ.
ಅಂದ್ರೆ ಯಾರ್ಯಾರು ಕಾಂಗ್ರೆಸ್ನವರು 5,000 ಓಟಿಂದ ಗೆದ್ದವ್ರೆ ಅವುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಎಷ್ಟು ಓಟಿಂದ ಗೆದ್ದಿದ್ರು? 105. ಅಲ್ಲಿ ಮ್ಯಾಪಿಂಗ್ ಆಗದೇ ಇರೋ ಓಟ್ಗಳ ಸಂಖ್ಯೆನೇ 40,000. 40,000 ಓಟೇ ಡಿಲೀಟ್ ಮಾಡವ್ರೆ ಅಂದ್ರೆ ಯೋಚನೆ ಮಾಡಬೇಕಾಯ್ತದೆ. ಇನ್ನು ಕರ್ನಾಟಕದಲ್ಲಿ ನಾವು ಹಾಕಿರೋದು 70 ಲಕ್ಷ ಅಂತ, 70 ಲಕ್ಷ ಓಟ್ ಡಿಲೀಟ್ ಆಯ್ತು ಅಂತಂದ್ರೆ ಬಿಜೆಪಿಯು ಡಿಲೀಟ್ ಆಗ್ಬೋದು, ಆದ್ರೆ ಕಡಿಮೆ. 10 ಓಟಲ್ಲಿ 7 ಕಾಂಗ್ರೆಸ್, 3 ಬಿಜೆಪಿದು. ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 21,000 ಓಟುಗಳು ಡಿಲೀಟ್ ಆಯ್ತವೆ. ಆಗ್ಲೇ ಅವ್ರು ಹೇಳಿದ್ರು 21,000 ಅಂದ್ರೆ ಅವ್ರು ಕಳ್ಕೊಂಡಿರೋದು 17,000. ಬಿಜೆಪಿ ಜೊತೆಗೆ ಈಗ ಅಲಯನ್ಸು. ಇನ್ನು ಇದು ಡಿಲೀಟ್ ಆಗೋದ್ರೆ ಏನ್ ಮಾಡೋದು? ಆಮೇಲೆ ನಿಮಗೆ ಆಗ್ಲೇ ಹೇಳಿದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಚುನಾವಣೆನೂ ಗೆಲ್ಲೋಕ್ಕಾಗೋದಿಲ್ಲ. ನೀವು ಬೂತ್ಗಳನ್ನ ಗೆಲ್ಲಿಲ್ಲ ಅಂದ್ರೆ MLA ಎಲೆಕ್ಷನ್ ಗೆಲ್ಲೋಕ್ಕಾಗೋದಿಲ್ಲ, ಲೋಕಸಭೆ ಎಲೆಕ್ಷನ್ ಗೆಲ್ಲೋಕ್ಕಾಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪಕ್ಕದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲದೆ ಏನಾರ ಕೆಲಸ ಮಾಡಬೇಕು ಅಂದ್ರೆ ಈಸಿ ಅವ್ರಿಗೆ ಹೇಳ್ಬಿಟ್ರೆ, ಆದ್ರೆ ಈಗ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ. ನಿಮ್ ಕೆಲಸಗಳು ಆಯ್ತವೆ ಈಸಿಯಾಗಿ? ಕೆಲಸಗಳು ಯಾವುದೇ ಮಾಡಿಸ್ಬೋದು, ಆದ್ರೆ ಲೇಟ್ ಆಯ್ತದೆ. ಅದ್ರ ಅಧಿಕಾರ ನಿಮ್ಮ ಹತ್ರನೇ ಇದ್ರೆ ಕೆಲಸ ಎಷ್ಟು ಸರಾಗವಾಗ್ತದ. ಹಾಗಾಗಿ ನೀವು ಪಂಚಾಯತ್ ಎಲೆಕ್ಷನ್ ಅವರು ಈ ಕಾರ್ಯಕ್ರಮ ಮಾಡಿರೋದು ಅವ್ರು ಮಾತ್ರ ಗೆಲ್ಲುಕಲ್ಲ, ನೀವು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲಿ, ನೀವು ಪಂಚಾಯತ್ ಮೆಂಬರ್ಗಳಾಗ್ಲಿ, ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮಾಡಲಿ ಅಂತ. ಹಾಗಾಗಿ ಇಲ್ಲಿ ಮಾರ್ಜಿನ್ ಕಡಿಮೆ ಇರುತ್ತೆ, ನಿಮ್ಮ ಓಟ್ಗಳನ್ನ ಉಳಿಸ್ಕೊಳ್ಳೇಬೇಕಾಗತ್ತೆ. ಇನ್ನು SIR ಇಂದ ಬಚಾವಾಗೋದು ಹೇಗೆ? ಈಗ ಇಲ್ಲಿವರೆಗೂ ಹೇಳ್ಬಿಟ್ಟೆ 50 ವರ್ಷ ಬಿಜೆಪಿನೇ ಇರುತ್ತೆ ಅಂತ. ನಮ್ಮ ಮುಂದೆ ಬೆಸ್ಟ್ ಎಕ್ಸಾಂಪಲ್ಗಳಿವೆ. ತಮಿಳುನಾಡು, ಕೇರಳ. ಅವರು SIR ನ ಎದುರಿಸಿದ್ರು. ಹೆಂಗ್ ಎದುರಿಸಿದ್ರು ಅಂದ್ರೆ, ಅಲ್ಲಿನ ಪಕ್ಷಗಳು ಅಥವಾ ಕಾಂಗ್ರೆಸ್ ಪಕ್ಷ ತಳಮಟ್ಟದಿಂದ ಕೆಲಸ ಮಾಡ್ತು. ಈಗಲೂ ನಿಮಗೂ ಆಯ್ಕೆ, ಇನ್ನು 2 ರಿಂದ 3 ತಿಂಗಳು ಶತಾಯ ಗತಾಯ ನಿಮ್ಮ ಓಟುಗಳನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಕೆಲಸವನ್ನ ಮಾಡಲೇಬೇಕು. ಬಿಜೆಪಿ ಏನು ಹುನ್ನಾರ ಮಾಡ್ತಾರೆ ಅದನ್ನ ಎದುರಿಸಲೇಬೇಕಾಗತ್ತೆ. ನೀವು ಮನೆ ಮನೆಗೆ ಹೋಗಿ ಭೇಟಿ ನೀಡಿದ್ರೆ ನಿಮಗೆ ಇನ್ನೂ ಕೂಡ ಚುನಾವಣೆಗೆ ಗಟ್ಟಿ ಆಗುತ್ತೆ. ಹೆಂಗೆ? ಯಾವ ಮನೇಲಿ ಎಷ್ಟು ಜನ ಓಟ್ ಹೊರ್ಸ್ತಾರೆ, ಅವ್ರ ಕೆಲಸ ಏನ್ ಮಾಡ್ತಾರೆ, ಅವ್ರ ಹಿನ್ನೆಲೆ ಏನು, ಅವೆಲ್ಲವೂ ನಿಮಗೂ ಗೊತ್ತಾಗುತ್ತೆ. ಗೊತ್ತಾದ್ರೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡೋಕೆ ಈಸಿ ಆಯ್ತದೆ. ಹಾಗಾಗಿ ಸುಲಭವಾಗಿ ನಾವು SIR ಅನ್ನ ಹಿಮ್ಮೆಟ್ಟಿಸಬಹುದು. ಇನ್ನು SIR ಹೇಗೆ ನಡೀತದೆ ಅಂದ್ರೆ, ಈಗ ಆಲ್ರೆಡಿ ಮ್ಯಾಪಿಂಗ್ ಆಗದೆ, ಇದು SIR ಅಲ್ಲ, ಇದು ಒಂದು ಅಂದಾಜು. ಬೇರೆ ರಾಜ್ಯದಲ್ಲಿ ಹೆಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಪ್ರಯೋಗ ಮಾಡಿದ್ರು. ಹಾಗಾಗಿ ಇದು ತಯಾರಿಯ ಭಾಗ. ಮನೆ ಮನೆಗೆ ಬಂದು BLOಗಳು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನ ತುಂಬಿಕೊಡ್ತೀರಿ. ಹೆಸರು ಬರಲಿಲ್ಲ ಅಂದ್ರೆ ಅಬ್ಜೆಕ್ಷನ್ ಹಾಕ್ತೀರಿ. ಆಮೇಲೆ ದಾಖಲೆಗಳನ್ನು ಕೊಡಬೇಕು, ಮತಪಟ್ಟಿಗೆ ಹೆಸರು ಸೇರಿಸಬೇಕು. ನೀವು ಎಷ್ಟು ಸರ ಆದ್ರೂ ಓಟ್ ಹಾಕಿರಿ, ಈ ಸರಂತೂ ಅಪ್ಲಿಕೇಶನ್ ಕೊಡ್ತಕ್ಕಂಥದ್ದು ಅಂದ್ರೆ ಎಮ್ಯುನರೇಷನ್ ಫಾರಂ ಅನ್ನು ಕೊಡ್ತಕ್ಕಂಥದ್ದು ಕಂಪಲ್ಸರಿ ಆಗಿರುತ್ತೆ. ಇದು ಟೈಮ್ ಟೇಬಲ್. ಕರ್ನಾಟಕದಲ್ಲಿ SIR ಹೆಂಗ್ ನಡೀತದೆ ಅಂತ ಗೌತಮ್ ಸರ್ ಹೇಳಿದ್ರು. 2 ವರ್ಷ ಟೈಮ್ ಇದೆ ಅಂತ. ಇಲ್ಲ ಸರ್, 3 ತಿಂಗಳು ಟೈಮ್. ಈ 3 ತಿಂಗಳಲ್ಲಿ ನಮ್ಮ ಹೆಸರು ಮತದಾರರ ಪಟ್ಟಿಲಿ ಇದ್ರೆ ಮಾತ್ರ ನಾವು ಉಳ್ಕೋತೀವಿ. ಇಲ್ವೇ ಅವರೇ ಕಾನೂನು ಮಾಡೋರೆ, ಯಾವ ಕೋರ್ಟ್ಗೆ ಹೋಗಕ್ಕೂ ಅವಕಾಶ ಇಲ್ಲ. ನೀವು ಎಲೆಕ್ಷನ್ ಕಮಿಷನ್ ಹತ್ರನೇ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮುಳುಬಾಗ್ಲಲ್ಲಿ 10,000 ಓಟ್ಗಳು ಡಿಲೀಟ್ ಆಗೋದು ಅಂತ ಇಟ್ಕೊಳ್ಳಿ. ಇಮ್ಯಾಜಿನೇಷನ್, ನಿಮ್ಮ ಹೆಸರು ಯಾವುದೋ ಕಾರಣಕ್ಕೆ ಬರಲಿಲ್ಲ, ಅವ್ರೇನೇನೋ ಮಾನದಂಡ ಹಾಕವ್ರೆ, ಆ ಕಾರಣಕ್ಕೆ ಬರುವುದಿಲ್ಲ. ನೀವು ERO ಅಂತ ಇರ್ತಾರೆ, ಅಂದ್ರೆ AC, ಅವ್ರಿಗೆ ಮನವಿ ಸಲ್ಲಿಸಬೇಕು. 10,000 ಜನ AC ಹತ್ರ ಹೋಗಿ ನಿಂತ್ಕೋತಾರೆ. ಅವ್ರಿಗಿರೋದು 1 ತಿಂಗಳು ಟೈಮ್. ಎಷ್ಟು ಜನಕ್ಕೆ ವಾಪಸ್ ಮತಪಟ್ಟಿಲಿ ಹೆಸರು ಕೊಡ್ಬೋದು ಅವ್ರಿಗೆ? 10,000 ಜನಕ್ಕೆ. ನೀವೇ AC ಅಂತ ಇಟ್ಕೊಳ್ಳಿ, 10,000 ಜನ ನಿಮ್ ಮುಂದೆ ಬಂದ್ರು, ಎಷ್ಟು ಜನಕ್ಕೆ ವಾಪಸ್ಸು ಎಲ್ಲರೂ ವೆರಿಫಿಕೇಶನ್ ಮಾಡಿ ಹೆಸರು ಕೊಡ್ತೀರಿ, ಮತ್ತೆ ಮತಪಟ್ಟಿಗೆ ಸೇರಿಸ್ತೀರಿ? ಮ್ಯಾಕ್ಸಿಮಮ್ ಅಂದ್ರೆ 1,000 ಕೊಡ್ಬೋದು ಅಷ್ಟೇ. ಇನ್ನು 9,000 ಡಿಲೀಟ್ ಆಯ್ತು. ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಹಿಂಗಾಯ್ತು ಅಂದ್ರೆ, ಮೊದಲು ಕಡಿಮೆ ಇತ್ತು, ಯಾಕೆ ಜಾಸ್ತಿ ಆಯ್ತು ಅಂದ್ರೆ
27 ಲಕ್ಷ ಜನರನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಸ್ಪೆಲ್ಲಿಂಗ್ ಮಿಸ್ಟೇಕು, ಹೆಸರು ಮಿಸ್ಟೇಕು, ಇನ್ ಬೇರೆ ಬೇರೆ ಕಾರಣದ ಅದನ್ನು ಬಂದಾಗ ಹೇಳ್ತೀನಿ ನೀಟಾಗಿ, ಯಾಕೆ ಚೆನ್ನಾಗಿರುತ್ತೆ. ತೆಗೆದ್ಬಿಟ್ರು, ಎಲೆಕ್ಷನ್ ಕಮಿಷನ್ ಹತ್ರ ಹೋಗಿ ಮನವಿ ಕೊಟ್ಟರು, ವಾಪಸ್ ಎಷ್ಟು ಜನ ಕೋಟಿನ ಸಿಕ್ಕಿದ್ದು ಗೊತ್ತಾ? 27 ಲಕ್ಷದಲ್ಲಿ ಬರೀ 1400. ಇನ್ನು 27 ಲಕ್ಷ ಜನ ಹೋದ್ರು ಕೋರ್ಟ್ಗೆ. ಯಾಕೆ ಹಿಂಗಾಗೋಯ್ತದಲ್ಲ ಅಂದ್ರೆ, ಕೋರ್ಟ್ ಏನಂತ ಹೇಳ್ತು ಅಂದ್ರೆ, ಈ ಸರ್ ನೀವು ಓಟ್ ಹಾಕ್ತಿದ್ರು ಪರವಾಗಿಲ್ಲ, ನೆಕ್ಸ್ಟ್ ಸರ್ ಓಟ್ ಹಾಕೋರಂತೆ, ನಿಮ್ಮ ಹಿತಾಸಕ್ತಿ ಕಾಯ್ತೀವಿ. ಸರ್ಕಾರನೇ ಬದಲಾಗೋಯ್ತಲ್ಲ, ಅಲ್ಲಿ ಏನ್ ಮಾಡ್ತೀರಿ? ಹಾಗಾಗಿ ನಮಗೆ ಟೈಮ್ ಇಲ್ಲ, ಬರೀ 3 ತಿಂಗಳು, ಅದರಲ್ಲೂ ನಿಮಗಿರೋದು 1 ತಿಂಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, AC ಹತ್ರ ಹೋಗ್ಬೇಕು ಅಂದ್ರೆ, ಬಪ್ಪ ಟೀ ತರಿಸ್ತೀನಿ, ಕಾಫಿ ತರಿಸ್ತೀನಿ, ತಿಂಡಿ ತರಿಸ್ತೀನಿ, ನನ್ನ ಟೇಬಲ್ ಮೇಲೆ ಕೂತ್ಕೊಂತ ಹೇಳ್ತಾನ, ಅವನು ಮಸ್ತನಾಗಿರ್ತವೆ ಕೆಲಸ. ನೀವು BLOಗಳ ಹತ್ರ ಕೂತ್ಕೊಂಡು ಕೆಲಸ ಮಾಡಿದ್ರಷ್ಟೇ ನಿಮ್ಮ ಓಟ್ಗಳು ಉಳ್ಕೊತವೆ. ಅದಕ್ಕೇನು ಟೈಮು ಅಂದ್ರೆ, ಈಗ ಆಲ್ರೆಡಿ ಪ್ರಿಪ್ರೇಷನ್ಗೆ BLOಗಳಿಗೆ ಟ್ರೈನಿಂಗ್ ಕೊಡ್ತವ್ರೆ. ಇನ್ನು ಪ್ರತಿ ಮನೆಗೆ 30ನೇ ತಾರೀಕಿಂದ ಬರ್ತಾರೆ, ನೆಕ್ಸ್ಟ್ ಮಂತ್ 29ನೇ ತಾರೀಕುವರೆಗೆ BLOಗಳು ಬರ್ತಾರೆ. ಅವರು ವೆರಿಫಿಕೇಶನ್ ಮಾಡಿ ಅವ್ರ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡ್ತಾರೆ. ಆಮೇಲೆ ಮತಗಟ್ಟೆಗಳನ್ನ ಮತ್ತೆ ವರ್ಗೀಕರಣ ಮಾಡಿ 5ನೇ ತಾರೀಕು ಆಗಸ್ಟ್ ಅಂದ್ರೆ ಈಗ ಜೂನ್ ಮುಗಿದೋಯ್ತು, ಜುಲೈ 1 ತಿಂಗಳು ಇರುವುದು. 5ನೇ ತಾರೀಕು ಕರಡು ಮತದಾರರ ಪಟ್ಟಿ ಬರುತ್ತೆ. ಆ ಪಟ್ಟಿಲಿ ನಿಮ್ಮ ಹೆಸರಿದ್ರೆ ಸಮಸ್ಯೆ ಇಲ್ಲ. ಹೆಸರಿಲ್ಲ ಅಂದ್ರೆ ಆಗ ದಾಖಲೆಗಳನ್ನು ಕೊಡಬೇಕು, ಹಕ್ಕು ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು. ಅದಕ್ಕೊಂದು ತಿಂಗಳು ಟೈಮು ಸಲ್ಲಿಸ್ತೀರಿ. AC ಕರೀತಾರೆ, ನೀವು ಓದ್ದಿನ ಕರ್ಕೋದಿಲ್ಲ, ಅವರೇ ನಿಮಗೆ ಟೈಮ್ ಕೊಡ್ತಾರೆ. ಆ ಟೈಮಲ್ಲೇ ಹೋಗ್ಬೇಕು. ನೀವೇನೋ ರಾಜಕಾರಣ ಮಾಡ್ತೀರಿ, ನಿಮಗ್ ಬೇಕು ಓಟಿನ ಹಕ್ಕು. ಎಲ್ಲೋ ಮೂಲೆಯಲ್ಲಿ ಕೂಲಿ ಮಾಡ್ತಾರವನು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾರವನು, ಬೊಪ್ಪ AC ಆಫೀಸ್ಗೆ ಕೋಲಾರ ಕೇಂದ್ರ ಬರ್ತಾನವನು, ಹೋಗ್ಲ ಓಟ್ ಹಾಕಿ ಯಾರು ಉದ್ಧಾರ ಆಗಿದ್ರು ಅಂತಾನೆ. ಹಾಗಾಗಿ ನೀವೇನ್ ಮಾಡ್ಬೇಕು? BLO ಅಂತಾನೆ ಅವನ ಓಟನ್ನು ಉಳಿಸುವಂತ ಕೆಲಸ ಮಾಡಬೇಕು. ಆಗ 1 ತಿಂಗಳು ಟೈಮು. ಆಮೇಲೆ ಮತ್ತೆ ನೋಟಿಸ್ ಅಂತ 2 ಕಡೆ ಇರುತ್ತೆ, ಯಾರಿಗೋ ಒಬ್ರದು. BJP ಅವರು ಅಪ್ಲಿಕೇಶನ್ ಹಾಕ್ತಾರೆ, ಇವ್ರದ್ದು 2 ಕಡೆ ಇದೆ ಅಂತ. ಅಥವಾ ನೀವು BJP ಇವ್ರದ್ದು ಅಪ್ಲಿಕೇಶನ್ ಹಾಕ್ಬೋದು, ಅದಕ್ಕೂ ಅವಕಾಶ ಇದೆ, 2 ಕಡೆ ಇದೆ ಅಂತ. ಅವಾಗ AC ಇಬ್ರು ಕರೀತಾರೆ, ಅಪ್ಲಿಕೇಶನ್ ಹಾಕಿರೋನು ಯಾರ ಮೇಲೆ ಹಾಕವ್ರೆ ಅವನ್ನೂ ಕರೀತಾರೆ. ಕರೆದು ವ್ಯಾಲಿಡ್ ಏನು ಅಂತ ಚೆಕ್ ಮಾಡಿ ಅವ್ರನ್ನ ವೋಟರ್ ಪಟ್ಟಿಲಿ ಉಳಿಸ್ಬೇಕಾ ಬೇಡವಾ ಅದನ್ನ ಡಿಸೈಡ್ ಮಾಡುವಂತ ಅಧಿಕಾರ ಅವ್ರದ್ದಿರುತ್ತೆ. ಇದು ಸಮಸ್ಯೆ. SIR ಪ್ರಕ್ರಿಯೆಯಲ್ಲಿ ಹೆಸರು ಬಿಟ್ಟೋಯ್ತವೆ ನೋಡಿ. ಈಗ BLOಗಳು ಬಂದಿದ್ರು ನಿಮ್ಮ ಮನೆ ಹತ್ರ ಅಲ್ಲ, ಕೇಳಿದ್ರು ಡೀಟೇಲ್ಸ್ ಎಲ್ಲ, ಸೀರಿಯಲ್ ನಂಬರು, ಪಾರ್ಟ್ ನಂಬರು, ಬೂತ್ ನಂಬರ್ ಏನು ಅಪ್ಲೋಡ್ ಮಾಡಿದ್ರು. ಇಲ್ಲಿ ಅವರು ಕರೆಕ್ಟ್ ಆಗಿ ಫಾರಂ ಅನ್ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಹೆಸರು ಬಿಟ್ಟೋಯ್ತವೆ. ಅದೊಂದು ಆ ಕಾರಣ. ಎರಡನೇದು, 2025ರ ಮತಪಟ್ಟಿ ಮತ್ತೆ 2007ರ ಮತಪಟ್ಟಿಗೂ ಹೋಲಿಕೆ ಆಗ್ಲಿಲ್ಲ, ಮ್ಯಾಚಿಂಗ್ ಆಗ್ಲಿಲ್ಲ. ಅಂದ್ರೆ ಹೆಂಗೆ ಮ್ಯಾಚಿಂಗ್ ಅಂದ್ರೆ, ಈಗ ಇಲ್ಲಿ 2007ರ ಮತಪಟ್ಟಿಲಿ ಯಾರ್ಯಾರ ಹೆಸರಿತ್ತು ಕೈ ಎತ್ತಿ. 2007ರಲ್ಲಿ ಇಷ್ಟು ಜಲ್ದಿ ಇತ್ತಲ್ವಾ? 2025ರಲ್ಲಿ ನಿಮ್ಮ ಹೆಸರಿರುತ್ತೆ. 2007ರಲ್ಲಿ ನಿಮ್ಮೂರಿನ ಮತಪಟ್ಟಿಯಲ್ಲಿ ಸೀರಿಯಲ್ ನಂಬರು, ಬೂತ್ ನಂಬರು, ಪಾರ್ಟ್ ನಂಬರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು ಅದನ್ನು ಬರ್ಕತ್ತಾರೆ. 2025ರಲ್ಲಿ ಚೇಂಜ್ ಆಗಿರುತ್ತೆ, ಸೀರಿಯಲ್ ನಂಬರ್ ಚೇಂಜ್ ಆಗಿರುತ್ತೆ, ಬೂತ್ ನಂಬರ್ ಚೇಂಜ್ ಆಗಿರುತ್ತೆ, ಪಾರ್ಟ್ ನಂಬರ್ ಚೇಂಜ್ ಆಗಿರುತ್ತೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು ಚೇಂಜ್ ಆಗಿರುತ್ತೆ. ಆದ್ರೆ ಹೆಸರು ನಿಮ್ದೇ ಇರುತ್ತೆ. ಆ ಎರಡಕ್ಕೂ ಮ್ಯಾಚಿಂಗ್ ಮಾಡ್ತಾರೆ. ಎರಡಕ್ಕೂ ಹೋಲಿಕೆ ಆಗದೆ ಅಂದ್ರೆ ಸಮಸ್ಯೆ ಇಲ್ಲ, ಹೆಸರು ಕರಡು ಪಟ್ಟಿಲ್ ಬರುತ್ತೆ. ಒಂದು ವೇಳೆ ಸಮಸ್ಯೆ ಅದೇ, ಹೆಸರು ಚೇಂಜ್ ಮಾಡ್ಕೊಂಡಿದ್ದೀರಿ ಅಥವಾ ಇನ್ನೇನೋ ಬದಲಾವಣೆ ಆಗದೆ, ದಾಖಲೆ ಬದಲಾವಣೆ ಆಗದೆ, ಆಗ ಹೆಸರು ಬರಲ್ಲ. ಆಮೇಲೆ ಇಲ್ಲಿ ಹೆಚ್ಚು ಮತದಾರರ ಓಟ್ ಬಿಟ್ಟೋಗೋದು ಮಹಿಳೆಯರದು. ಯಾಕೆ ಮಹಿಳೆಯರದು ಬಿಟ್ಟೋಗುತ್ತೆ ಅಂದ್ರೆ, ಈಗ ನಾನು ಒಂದು ಹುಡುಗಿ ಮದುವೆ ಆಗಿದ್ದೀನಿ, ಅವಳು ಬೇರೆ ಊರವಳು. 2007ರಲ್ಲಿ ಅವಳ ಓಟು ಅವ್ರ ಊರಲ್ಲಿತ್ತು, ಅಥವಾ ಅವಳಿಗೆ 18 ವರ್ಷ ಆಗ್ಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಓಟ್ಗಳಿತ್ತು. ಈಗ ಮದುವೆ ಆಗಿ ಇಲ್ಲಿ ಬಂದವಳೆ. 2007ರ ಮತಪಟ್ಟಿಲಿ ಏನ್ ಅಪ್ಲೋಡ್ ಮಾಡಬೇಕು ಅಂದ್ರೆ, ಅವ್ರೂರಲ್ಲಿ ಇದ್ದಂತ ಅವ್ರ ತಂದೆ ತಾಯಿ ಡೀಟೇಲ್ಸ್ ಜೊತೆ ಮ್ಯಾಚಿಂಗ್ ಮಾಡಬೇಕು.
ಆದ್ರೆ BLOಗಳು ಏನ್ ಮಾಡಿದ್ರು, ಅವರು ಗಂಡನ ಹೆಸರು ಜೊತೆಲಿ ಮಾವನ ಹೆಸರು ಜೊತೆಲಿ ಮ್ಯಾಚಿಂಗ್ ಮಾಡಿಬಿಡ್ತಾರೆ. ಹಾಗಾಗಿ ಮಹಿಳೆಯರ ಓಟುಗಳು ಬಿಟ್ಟು ಹೋಯ್ತವೆ. ಇನ್ನು ಇದು ಸಮಸ್ಯೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಹೇಳ್ತೀನಿ ಸರ್. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ, ಈಗ ನನ್ನ ಹೆಸರು ಪೃಥ್ವಿರಾಜ್ ಅಂತ. ಪೃಥ್ವಿರಾಜ್ ಅನ್ನೋದನ್ನ 4-5 ತರ ಬರೀಬಹುದು. PRU ಅಂತ ಬರೀಬಹುದು, PRI ಅಂತ ಬರೀಬಹುದು, ಕೊನೆಯಲ್ಲಿ VI ಅಂತ ಬರೀಬಹುದು, WI ಅಂತ ಬರೀಬಹುದು. ಬಸವರಾಜ ಅಂತದೆ, BISV ಅಂತ ಬರೆದ್ಬಿಡ್ತಾರೆ, BISA ಅಂತ ಬರೀತಾರೆ, BISAW ಅಂತ ಬರೀತಾರೆ, BISAV ಅಂತ ಬರೀತಾರೆ. ಮಹಮ್ಮದ್ ಅಂತ ಮುಸ್ಲಿಂ ಹೆಸರು 17 ತರ ಬರೀಬಹುದು. ಅದನ್ನ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಿಮ್ಮ ಹೆಸರು ಮತದಾರರ ಪಟ್ಟಿಗೆ ಬರುವುದಿಲ್ಲ. ಒಂದು ಅಕ್ಷರ ತಪ್ಪಾದ್ರೂ ಬರುವುದಿಲ್ಲ. ನೀವು ದಾಖಲೆ ಕೊಡಬೇಕು AC ಆಫೀಸ್ ಹತ್ರ ಹೋಗಿ. ಆಯ್ತಪ್ಪ, ಏನೋ ಹೆಸರು ಮಿಸ್ಟೇಕ್ ಆಯ್ತು, ದಾಖಲೆ ಕೊಟ್ವಿ, ಒಪ್ಕೊಳ್ಳೋಣ. ಇದ್ ನೋಡ್ರಿ, 6 ಜನಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿದ್ರೆ ಇದ್ಯಾವ್ದ್ರಿ ಕಾನೂನು? ಈಗ ನಮ್ಮ ಅಜ್ಜಿಗೆ 8ನೇ ವಯಸ್ಸಿಗೆ ಮದುವೆ ಆಗಿತ್ತು, 12 ಜನ ಮಕ್ಕಳು. ನೀವು 6 ಜನ ಮಾತ್ರ ಓಟಿನ ಹಕ್ಕದೆ, 6 ಜನ ನಮ್ಮ ಚಿಕ್ಕಪ್ಪನಿಗೆ ಓಟಿನ ಹಕ್ಕಿಲ್ಲ ಅಂದ್ರೆ ಇದು ಯಾವ್ದ್ರಿ ನ್ಯಾಯ? ಈಗ ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕವ್ವ, ನಮ್ಮ ಅಜ್ಜಿನ, ನಮ್ಮ ತಾತನ ಕೇಳ್ಬೇಕು, ಯಾಕಪ್ಪ ನನ್ನ ಎತ್ತೆ ಅಂತ. ಇದು ಯಾವ ನ್ಯಾಯ? ಆಮೇಲೆ ತಾಯಿಗೂ ಮಕ್ಕಳಿಗೂ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ರೆ, ಅಮರ್ತ್ಯ ಸೇನ್ ಅಂತ ಹೆಸರು ಕೇಳಿದಿರಾ? ವೆಸ್ಟ್ ಬೆಂಗಾಳವರು, ನೊಬೆಲ್ ಪ್ರೈಸ್ ತಗೊಂಡಿರೋರು ಅರ್ಥಶಾಸ್ತ್ರದಲ್ಲಿ. ಅವ್ರಿಗೂ ಅವ್ರ ತಾಯಿಗೂ 15 ವರ್ಷಕ್ಕಿಂತ ಕಡಿಮೆ ವಯಸ್ಸು ಅಂತ ಮತಪಟ್ಟಿಯಿಂದ ಡಿಲೀಟ್ ಮಾಡಿದ್ರು. ಫಕ್ರುದ್ದೀನ್ ಅಲಿ ಅಹಮದ್ ಅಂತ ರಾಷ್ಟ್ರಪತಿ ಆಗಿದ್ರು ಈ ದೇಶದಲ್ಲಿ. ಇವತ್ತು ಅವರು ಈ ದೇಶದಲ್ಲಿ ದಾಖಲೆ ಕೊಟ್ಟಿಲ್ಲ ಅಂತ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನ ಮತಪಟ್ಟಿಯಿಂದ ಆಚೆಗೆ ಹಾಕವ್ರೆ. ಅವರೇ ಹಂಗಂದ್ಮೇಲೆ ನಾವ್ ಯಾವ್ದು ಯಾಕಲ್ರಿ? ಕರ್ನಾಟಕದಲ್ಲಿ ಇದಕ್ಕಿಂತ ಕಠಿಣ ಮಾಡವ್ರೆ ನಿಯಮ. ಏನಂತ? ತಾತನಿಗೂ ಮೊಮ್ಮಕ್ಕಳಿಗೂ 40 ವಯಸ್ಸಿಗಿಂತ ಕಡಿಮೆ ವಯಸ್ಸಿದ್ರೆ, ತಾಯಿಗೂ ಮಕ್ಕಳಿಗೂ 50 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿದ್ರೆ ಇದನ್ನೂ ಡಿಲೀಟ್ ಮಾಡ್ತೀವಿ ಅಂತ ಹೇಳೋರೆ. 10 ತರ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಒಟ್ನಲ್ಲಿ ನಿಮ್ ಓಟ್ ಕೊಡೋದಲ್ಲ ಅವ್ರ ಉದ್ದೇಶ, ಓಟ್ನ ಕಿತ್ತಾಕಬೇಕು. ಫಾರಂ 7 ಇದೊಂದು ನೋಡಿ. ನಾನು ಮಂಡ್ಯದವರು, ಮುಳುಬಾಗ್ಲಲ್ಲಿ ಯಾರು ಓಟ್ ಬೇಕಾದ್ರೂ ಕಿತ್ತಾಕ್ಸ್ಬೋದು ಅಲ್ಲ, ನನಗೇನ್ರಿ ಅಧಿಕಾರ ಅದ? ಯಾಕಂದ್ರೆ ಇಲ್ಲಿ BLOಗಳು ಅಥವಾ EOಗಳು ಯಾರೋ BJP ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ರೆ, ಯಾರೋ ಕಂಪ್ಲೇಂಟ್ ಕೊಟ್ರು ಅಂತ ತೆಗೆದಾಕ್ಬಿಡ್ತಾರೆ. ಬಿಹಾರದಲ್ಲಿ ಹಿಂಗೆ ಆಯ್ತು. ಸತ್ತೋಗಿರೋರ ಜೊತೆ ರಾಹುಲ್ ಗಾಂಧಿ ಟೀ ಕುಡಿದ್ರು, ನೋಡಿದ್ರ ಅದನ್ನ? ಸತ್ತೋಗಿರೋರು ಅಂದ್ರೆ ಏನು ಅಂದ್ರೆ, ಇವರು ಸತ್ತೋಗೋರೆ ಅಂತ ಮತದಾರರ ಪಟ್ಟಿ ತೆಗೆದಾಕ್ಬಿಟ್ಟಿದ್ರು. ಅವ್ರನ್ನೆಲ್ಲ ಕರ್ಕೊ ಹೋಗಿ ಟೀ ಕುಡಿಸಿ ಮಾತಾಡ್ಸಿದ್ರು. ಯೋಗೇಂದ್ರ ಯಾದವ್ ಅವ್ರನ್ನ ಸುಪ್ರೀಂ ಕೋರ್ಟ್ ತಗೊಂಡು ನಿಲ್ಸಿದ್ರು. ಹಿಂಗಾಗಿತ್ತು. ಸಹಿಸ್ಬಿಡ್ತಾರೆ ನಮ್ಮನ್ನ. ಇನ್ನಿದು ಹೆಂಗೆ ಕರ್ನಾಟಕದಲ್ಲಿ ಎಲೆಕ್ಷನ್ ಕಮಿಷನ್ ಇದೆ ಅಂತ BLOಗಳು ಇರ್ತಾರೆ. ನಿಮ್ಮ ಹತ್ರ ತುಂಬಾ ಆತ್ಮೀಯವಾಗಿ ನಿಮ್ ಜೊತೆಲಿ ಇರ್ತಕ್ಕಂಥವ್ರು ಇವ್ರ ಜೊತೆ ಸಂಬಂಧ ಚೆನ್ನಾಗಿರ್ಬೇಕು. ನಿಮ್ಗೆ ಸಂಬಂಧ ಅಂದ್ರೆ ಮದುವೆ ಮಾಡ್ಕೋದಲ್ಲ. ಸಂಬಂಧ ಅಂದ್ರೆ ಏನು? ಬೆಳಿಗ್ಗೆ ಅವ್ರು ಕಂಡ ತಕ್ಷಣ ಟೀ ಕುಡಿದ್ರ, ಕಾಫಿ ಆಯ್ತಾ, ತಿಂಡಿ ಆಯ್ತಾ ಅಂತ ವಿಚಾರಿಸ್ಬೇಕು. ಸುಮ್ಮನೆ ಆಗ್ಲಿಲ್ಲ ಅಂದ್ರೆ ಒಂದು ಟೀ ಕೊಡಿಸ್ಬಿಟ್ರೆ ಏನು ಕಳೆದೋಗುದಿಲ್ಲ ನಮ್ದು. ಬೇಕಾದ್ರೆ ಅದಕ್ಕೆ ಮನೆ ಓಪನ್ ಇದೆಯಾ ಇಲ್ವಾ, ಮನೆ ಕ್ಲೋಸ್ ಆಗಿತ್ತು, ಕ್ಲೋಸ್ ಆಗಿದ್ರೆ ಇನ್ನೊಂದು ವಾರ ಬಿಟ್ಕೊಂಡು ಇನ್ನೊಂದ್ಸರಿ ಬರ್ತಾರೆ. ಆಗಲೂ ಕ್ಲೋಸ್ ಆಗಿತ್ತು, ಇನ್ನೊಂದು ವಾರ ಬಿಟ್ಕೊಂಡು ಇನ್ನೊಂದ್ಸರಿ ಬರ್ತಾರೆ. 3 ಸರಿ ಕ್ಲೋಸ್ ಆಗಿತ್ತು, ಮನೆಗೊಂದು ಚೀಟಿ ಅಂಟಿಸ್ತಾರೆ. ನಿಮ್ದು ಓಟ್ ಇಲ್ಲ, ಡಿಲೀಟ್. ನೀವೇನ್ ಮಾಡ್ಬೇಕಾಗ? ಯಾರಿಗೋ ಮನೆ ಬಾಕ್ಲಾಕಿತ್ತು, ನೀವೇನ್ ಮಾಡ್ಬೇಕಾಗ? ಅವರು ಫೋನ್ ಮಾಡಿ ಅವ್ರ ಮನೆಯವ್ರಿಗೆ ನೀವು ಎಮ್ಯುನರೇಷನ್ ಫಾರಂ ಅನ್ನ ಈಸ್ಕೋಬೇಕಷ್ಟೇ. ನೋಡೋಣ ಫಿಲ್ ಮಾಡೋದು ಆಮೇಲೆ. ಯಾಕೆ BLO ಕೇಳೋದಿಲ್ಲ ನಿಮ್ಮ ಮಾತನ್ನ. ನೀವು ಅವ್ರ ಹತ್ರ ಫೋನ್ ಮಾಡಿ, ನೋಡಿ ಹಿಂಗೆ ನಾವೆಲ್ಲ ದೂರದಲ್ಲಿದ್ದೀವಿ, ಕೆಲ್ಸಕ್ಕೆ ಹೋಗಿದ್ದೀವಿ, ಸಂಜೆ ಬರ್ತೀವಿ, ಅವ್ರ ಹತ್ರ ಕೊಟ್ಟಿರಿ ಅಂತ ಅವ್ರ ಕೈಲಿ ಹೇಳಿಸಿದ್ರೆ ನಿಮಗೆ ಅವರು ಫಾರಂ ಅನ್ನು ಕೊಡ್ತಾರೆ.
ಫಾರಂ ಅನ್ನ ಕೊಟ್ಟ ಮೇಲೆ ಮೊದಲನೇ ಹಂತದಲ್ಲಿ ಅವರೇ ಫಿಲ್ ಮಾಡೋದನ್ನ ಹೇಳ್ಕೊಡ್ತಾರೆ. ಫಿಲ್ ಮಾಡಿದ್ಮೇಲೆ ಎರಡನೇ ಹಂತದಲ್ಲಿ ಬಂದಾಗ ನೀವು 2 ಕಲರ್ ಫೋಟೋ ಇಟ್ಕೊಂಡಿರ್ಬೇಕು. ಕಲರ್ ಫೋಟೋನೇ ಆಗಿರ್ಬೇಕು, ಬ್ಯಾಕ್ ಗ್ರೌಂಡ್ ವೈಟ್ ಕಲರೇ ಇರಬೇಕು. ಅದು ನಿಯಮ ಮಾಡವೆ, ಅದೊಂದು ಹೇಳಿ ಎಲ್ರಿಗೂ. ಕಲರ್ ಫೋಟೋ, ವೈಟ್ ಬ್ಯಾಕ್ ಗ್ರೌಂಡ್, ಹಿಂದ್ಗಡೆ ಕಲರ್ ವೈಟ್ ಇರಬೇಕು. ಈ ತರ ಎರಡನೇ ಸರ್ ಬಂದಾಗ ಒಂದನ್ನ ನಿಮಗೆ ಕೊಟ್ಟು ಇನ್ನೊಂದನ್ನ ಈಸ್ಕೊ ಹೋಗ್ತಾರೆ. ಈಸ್ಕೊ ಹೋದ್ಮೇಲೆ BLO ಪೋರ್ಟಲ್ ಅವರು ಅಪ್ಲೋಡ್ ಮಾಡ್ತಾರೆ. ಹಿಂಗೆ ಅಪ್ಲೋಡ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ರೆ ಕರಡು ಮತದಾರರ ಪಟ್ಟಿಲಿ ನಿಮ್ಮ ಹೆಸರು ಬರುತ್ತೆ. ಕರಡು ಮತದಾರರ ಪಟ್ಟಿ ಅಂದ್ರೆ ಆಗಸ್ಟ್ 5ನೇ ತಾರೀಕು ನಿಮ್ಮ ಹೆಸರು ಬರುತ್ತೆ. ಈಗ ಎರಡನೇ ಹಂತ, ಯಾರ್ಯಾರ ಹೆಸರು ಬರಲ್ವೋ ಅವರು ಈ ಹಂತ ಫಾಲೋ ಮಾಡಬೇಕು. ಈಗ ನಿಮ್ ಕರಡು ಮತದಾರರ ಪಟ್ಟಿಲಿ ನಿಮ್ಮ ಹೆಸರದ, ಯಾರಾದ್ರೂ ತಕರಾರು ಹಾಕಿದಾರ? ಯಾರು ತಕರಾರು ಹಾಕ್ಲಿಲ್ಲ, ಏನು ಸಮಸ್ಯೆ ಇಲ್ಲ ಅಂದ್ರೆ ಫೈನಲ್ ರೋಲ್ ಅಲ್ಲಿ ನಿಮ್ಮ ಹೆಸರು ಬರುತ್ತೆ. ಒಂದು ವೇಳೆ ತಕರಾರು ಹಾಕವ್ರೆ ಅಂದ್ರೆ ಏನಾಗುತ್ತೆ, ನಿಮ್ಮ ದಾಖಲೆಗಳನ್ನ ERO ಪರಿಶೀಲನೆ ಮಾಡ್ತಾರೆ. ಅಂದ್ರೆ AC ಪರಿಶೀಲನೆ ಮಾಡಿ ಆ ದಾಖಲೆಗಳೆಲ್ಲವೂ ಸರಿ ಇದ್ರೆ ಅದನ್ನ ವೋಟರ್ ಪಟ್ಟಿಗೆ ಸೇರಿಸ್ತಾರೆ. ದಾಖಲೆ ಸರಿ ಇಲ್ಲ ಅಂದ್ರೆ ಕಿತ್ತಾಕ್ತಾರೆ. ಅಥವಾ ತಕರಾರು ಕೊಟ್ಟಿರೋರ್ನು ಕರೆಸ್ತಾರೆ, ನಿಮ್ಮನ್ನು ಕರೆಸ್ತಾರೆ. ಆಮೇಲೆ ಯಾವುದು ನಿಜ ಅದನ್ನ ನೋಡಿ ಫೈನಲ್ ರೋಲ್ ಅಲ್ಲಿ ನಿಮ್ಮ ಹೆಸರು ಬರುತ್ತೆ. ಅಂದ್ರೆ ಅವರು ಗೊತ್ತುಪಡಿಸಿದ ದಿನ ನೀವು ಹೋಗ್ಬೇಕು. ಅವ್ರು ಯಾವ ಡೇಟ್ ಕೊಡ್ತಾರೆ ಅವತ್ತು ನೀವು ಹೋದ್ರೆ ಆಗೋದಿಲ್ಲ. ಇದು ತುಂಬಾ ಸರಳ. ಈಗ ಗೊತ್ತಾಯ್ತಲ್ಲ, ಅಪ್ಲಿಕೇಶನ್ ಕೊಡ್ತಾರೆ, ಫಿಲ್ ಮಾಡಿ ಕೊಡ್ತೀರಿ, BLO ಅಪ್ಲೋಡ್ ಮಾಡ್ತಾರೆ, ನಿಮ್ಮ ಹೆಸರು ಬರುತ್ತೆ. ಬರ್ಲಿಲ್ಲ ಅಂದ್ರೆ ದಾಖಲೆ ಕೊಡ್ಬೇಕು. ಮೊದಲೇ ದಾಖಲೆ ಕೊಡುವಂಗಿಲ್ಲ, ಅದೊಂದು ತಿಳ್ಕೊಳ್ಳಿ. ಇನ್ನು SIR ಪಾಸ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? 2007 ಮತಪಟ್ಟಿ 2025 ಮತಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು, ದಾಖಲೆ ಇರಬೇಕು, ಲಿಂಕಿಂಗು, ಮ್ಯಾಚಿಂಗು, ಮ್ಯಾಪಿಂಗು ಮಾಡ್ತಾರೆ ಅವರು. ಅದಾದ್ರೂ ಸಾಕು. ಇದು ಸಮಸ್ಯೆ. ದಾಖಲೆಗಳು ಕೊಡೋದು ಏನು ಸಮಸ್ಯೆ? ಇಲ್ಲಿ 3 ತರ ಕ್ಯಾಟಗರಿ ಇದೆ. ನಿಮ್ಮ ಹೆಸರು ಏನಾದರೂ ಕರಡು ಪಟ್ಟಿಲಿ ಬರಲಿಲ್ಲ ಅಂದ್ರೆ ದಾಖಲೆ ಕೊಡಬೇಕು. ಯಾರ್ಯಾರು ಏನೇನು ಕೊಡಬೇಕು? ಈಗ ಫಾರ್ ಎಕ್ಸಾಂಪಲ್ 1987ಕ್ಕಿಂತ ಹಿಂದೆ ಹುಟ್ಟಿದ್ರಿ ನೀವು. ಈಗ 1987ಕ್ಕಿಂತ ಹಿಂದೆ ಹುಟ್ಟಿರೋರು ಕೈ ಎತ್ತಿ. ಇಲ್ಲಿ 87ಕ್ಕಿಂತ ಹಿಂದೆ ಇಷ್ಟು ಜನ ಹುಟ್ಟಿದ್ರಿ. ಒಂದು ವೇಳೆ ನಿಮ್ಮ ಹೆಸರು ಮತಪಟ್ಟಿಲಿ ಬರಲಿಲ್ಲ, ಕರಡು ಮತಪಟ್ಟಿಲಿ ಬರಲಿಲ್ಲ, ನಿಮಗೆ ಸಂಬಂಧಪಟ್ಟ ಒಂದು ದಾಖಲೆ ಕೊಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ ನೀವು. 1987ಕ್ಕಿಂತ ಹಿಂದೆ ಹುಟ್ಟಿರೋರ ಹೆಸರು ಬರಲಿಲ್ಲ, ನಿಮಗೆ ಸಂಬಂಧಪಟ್ಟಂತ ದಾಖಲೆಯನ್ನು ಮಾತ್ರ ಕೊಡಬೇಕು. 1987 2004 ನಡುವೆ ಹುಟ್ಟಿರೋರ ಕೈ ಎತ್ತಿ. 1987 2004. 1987 ನಂತರ 2004 ನೀವು ಹುಟ್ಟಿದಿರಲ್ಲ, ನಿಮ್ಮ ಹೆಸರು ಏನಾದ್ರೂ ಕರಡು ಪಟ್ಟಿಲಿ ಬರಲಿಲ್ಲ ಅಂದ್ರೆ ನಿಮ್ಮದು ಒಂದು ದಾಖಲೆ ಕೊಡಬೇಕು, ನಿಮ್ಮ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರು ದಾಖಲೆ ಕೊಡಬೇಕು. ನೋಡಿ, ಅರ್ಥ ಮಾಡ್ಕೊಳ್ಳಿ. 87ರಿಂದ 2004 ನಡುವೆ ಹುಟ್ಟಿರೋರು ನಿಮ್ದು ಕೊಡಬೇಕು, ನಿಮ್ಮ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ರದ್ದು, ಅಂದ್ರೆ ನೀವು 2 ದಾಖಲೆ ಕೊಡಬೇಕು. 87ಕ್ಕಿಂತ ಹಿಂದೆ ಹುಟ್ಟಿರೋರು ಅವ್ರದ್ದು ಮಾತ್ರ ದಾಖಲೆ ಕೊಡಬೇಕು. 2004 ನಂತರ ಹುಟ್ಟವ್ರೆ, ಅವ್ರ ಹೆಸರು ಮತಪಟ್ಟಿಲಿ ಬರಲಿಲ್ಲ, ಅವ್ರದ್ದು ಒಂದು ದಾಖಲೆ ಕೊಡಬೇಕು, ಅವ್ರ ತಂದೆದು ಕೊಡಬೇಕು, ತಾಯಿದು ಕೊಡಬೇಕು. ಅಂದ್ರೆ ಎಷ್ಟಾಯ್ತು? 3 ದಾಖಲೆ. ಇನ್ನೊಂದು ಸರಿ ಹೇಳ್ತೀನಿ, ಇದು ನಿಮಗೆ ಇಂಪಾರ್ಟೆಂಟು. 87ಕ್ಕಿಂತ ಹಿಂದೆ ಹುಟ್ಟಿದ್ರಿ, ನಿಮ್ಮ ಹೆಸರು ಮತದಾರರ ಪಟ್ಟಿಲಿ ಬರಲಿಲ್ಲ, ನಿಮಗೆ ಸಂಬಂಧಪಟ್ಟ ದಾಖಲೆಯನ್ನು ಮಾತ್ರ ಕೊಡಬೇಕು. 87ರಿಂದ 2004 ನಡುವೆ ಹುಟ್ಟಿದ್ರಿ, ನಿಮ್ಮದು ಒಂದು ದಾಖಲೆ ಕೊಡಬೇಕು, ನಿಮ್ಮ ತಂದೆ ಅಥವಾ ತಾಯಿ ಒಂದು ಅಂದ್ರೆ 2 ದಾಖಲೆ ಕೊಡಬೇಕು. 2004 ನಡುವೆ ಹುಟ್ಟಿದ್ರಿ, ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಲಿ ಬರಲಿಲ್ಲ, ನಿಮ್ಮದು, ತಂದೆದು, ತಾಯಿದು 3 ಜನದ್ದು ಕೊಡಬೇಕು. ಏನು ದಾಖಲೆ? ಆ ದಾಖಲೆಗಿಂತ ಮುಂಚೆಯಾಗಿ ನಿಮ್ಮ ಜವಾಬ್ದಾರಿ ಏನು ನೋಡಿ. ಪ್ರತಿ BLAಗಳ ಹತ್ರ ಬೂತ್ ಲೆವೆಲ್ ಅಸಿಸ್ಟೆಂಟ್, ಏಜೆಂಟ್ ಅಂತ ಕರೀತೀರಿ ನೀವು. ಅವರು 2025 ಮತಪಟ್ಟಿ 2002 ಮತಪಟ್ಟಿ ನಿಮ್ಮ ಕೈಲಿ ಇರಬೇಕು. ಯಾಕೆಂದ್ರೆ ನೀವು BLOಗಳಿಗೆ ದಾಖಲೆ ಕೊಡಬೇಕು. ಆ ಕಾರಣಕ್ಕೆ
ಎರಡೂ ಲಿಸ್ಟ್ಗಳಲ್ಲಿ ಪ್ರತಿ ಮತದಾರರ ಸೀರಿಯಲ್ ನಂಬರ್, ಬೂತ್ ನಂಬರ್, ಪಾರ್ಟ್ ನಂಬರ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಗೊತ್ತಿರಬೇಕು. ಸೀರಿಯಲ್ ನಂಬರ್ ಮಾತ್ರ ಚೇಂಜ್ ಇರುತ್ತೆ. ಬೂತ್ ನಂಬರು, ಪಾರ್ಟ್ ನಂಬರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಒಂದೇ ಇರುತ್ತೆ, ಸಮಸ್ಯೆ ಇಲ್ಲ. ಅದಿರಲಿ. ಇಷ್ಟಿದ್ರೆ ಬಹುತೇಕ 70-80% ಆಗೋಯ್ತವೆ. ಇನ್ನು ಉಳಿದುದೇ ಸಮಸ್ಯೆ ದಾಖಲೆಗಳದು. ಇನ್ನು ನಿಮ್ ಜವಾಬ್ದಾರಿ ಏನು ಅಂದ್ರೆ 2002ರಲ್ಲಿ ಬೇರೆ ಕಡೆ ಇರ್ತಾರೆ ಅವರು, ನಿಮ್ಮೂರಿಗೆ ಬಂದು ಸೇರ್ಕೊಂಡಿರ್ಬೋದು, ಅವ್ರ ದಾಖಲೆ ನಿಮ್ಮ ಹತ್ರ ಇರಬೇಕು. ಮತ್ತೆ ಮದುವೆ ಆಗಿರ್ತೀರಿ, ಅವರು ಅಲ್ಲಿರ್ತಾರೆ, ಅವ್ರ ಊರಲ್ಲಿ ಇರ್ತಾರೆ, ಅವ್ರ ದಾಖಲೆ ಅವ್ರೂರಲ್ಲಿರೋ ದಾಖಲೆ ನಿಮ್ಮ ಹತ್ರ ಇರಬೇಕು ಅಷ್ಟೇ. ಒಟ್ಟಾರೆ ಒಬ್ಬ ವ್ಯಕ್ತಿದು 2002ರಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇರಲಿ, ಅವ್ರ ದಾಖಲೆ 2025ರಲ್ಲಿ ನಿಮ್ಮೂರ್ಲಿ ಇರುತ್ತೆ ಅವ್ರ ದಾಖಲೆ. ಇನ್ಯಾರಾದ್ರೂ ಈಗ ನಿಮ್ದು ಬಾರ್ಡರ್ ಸ್ಟೇಟ್, ಬಾರ್ಡರ್ ಇರತಕ್ಕಂಥ ಪಕ್ಕದಲ್ಲಿ ಬೇರೆ ರಾಜ್ಯದಿಂದ ಬಂದಿರ್ತಾರೆ ವಲಸೆ ಕಾರ್ಮಿಕರು, ಅವರ ದಾಖಲೆಗಳನ್ನ ಇಟ್ಕೋಬೇಕು. ಸೊ ಈಗ ಎಲ್ಲಾ ಬೂತ್ನ ಮತದಾರರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರು, ಬೂತ್ ನಂಬರು, ಪಾರ್ಟ್ ನಂಬರು, ಸೀರಿಯಲ್ ನಂಬರ್ ಇವೆಲ್ಲವೂ ಇರಬೇಕು. ಇದು ಎಮ್ಯುನರೇಷನ್ ಫಾರಮ್. ಇದು ಪ್ರಿಂಟ್ ಆಗಿ ಬರುತ್ತೆ, ಈ ತರ ಕಾಗದ ಇರೋದಿಲ್ಲ, ಪ್ರಿಂಟ್ ಆಗಿ ಬರುತ್ತೆ. ಸಮಸ್ಯೆ ಇಲ್ಲ. ಒಂದು ಫೋಟೋ ಇರುತ್ತೆ, ಜೊತೆಗೆ ಹೊಸ ಫೋಟೋ ಕೊಡ್ಬೇಕು, ನವೀಕರಣಗೊಂಡಂತ 2 ಫೋಟೋ ಕೊಡ್ಬೇಕು. ನೋಡ್ರಿ, ಇದು ದಾಖಲೆ. ಇದು ನಮಗೆ ಚಾಲೆಂಜ್ ಆಗಿರತಕ್ಕಂಥದ್ದು. ಯಾರ್ಯಾರ ಹೆಸರುಗಳು ಮತದಾರರ ಪಟ್ಟಿಲಿ ಬರ್ಲಿಲ್ವೋ ಅವರು ಈ ದಾಖಲೆಗಳನ್ನ ಕೊಡಬೇಕು. ಏನ್ ಹೇಳಿದೆ? 87ಕ್ಕಿಂತ ಹಿಂದೆ ಹುಟ್ಟಿರೋರು ಅವ್ರದ್ದೊಂದು, 87ರಿಂದ 2004 ನಡುವೆ ಹುಟ್ಟಿರೋರು ಅವ್ರದ್ದು ತಾಯಿದು ಅಥವಾ ತಂದೆದು, 2004 ನಂತರ ಹುಟ್ಟಿರೋರು ಅವ್ರದ್ದು ತಂದೆ ತಾಯಿ ಇಬ್ರದ್ದು ದಾಖಲೆ. ಏನ್ ದಾಖಲೆ? ಇಷ್ಟು ಮಾತ್ರ. ನೋಡ್ರಿ, ಮೊದಲನೇದು ಏನು? ಸರ್ಕಾರಿ ನೌಕರರಾಗಿರ್ಬೇಕು ಅಂತದೆ. ಎಷ್ಟು ಜನ ಇದ್ರಿ ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸು? ಒಬ್ರು ಇಲ್ಲ. ಒಬ್ರು ಇಲ್ಲ ಅಂದ್ರೆ ನಿಮ್ಮ ಹೆಸರೇನಾದ್ರೂ ಮತಪಟ್ಟಿಲಿ ಹೆಸರು ಬರಲಿಲ್ಲ ಅಂದ್ರೆ ಈ ದಾಖಲೆ ಯಾರ ಕೈಲೂ ಕೊಡೋಕ್ಕಾಗೋದಿಲ್ಲ. ಯಾರ ಕೈಲೇನು? ಇಡೀ ರಾಜ್ಯದಲ್ಲಿ 7 ಲಕ್ಷ ಸರ್ಕಾರಿ ನೌಕರರಿರೋದು, 7 ಕೋಟಿ ಜನರಿಗೆ 7 ಲಕ್ಷ ಜನ ಮಾತ್ರ ಕೊಡಬಹುದಪ್ಪ. ಎರಡನೇದು 1987ಕ್ಕಿಂತ ಹಿಂದೆ ಇರುವ ಬ್ಯಾಂಕ್ ಅಕೌಂಟ್. ಸರ್ ಗೋಪಾಲ್ ಸರ್, ನಿಮ್ಮ ಹತ್ರ ಇದೆಯಾ? 87ಕ್ಕಿಂತ ಹಿಂದೆ ಬ್ಯಾಂಕ್ ಅಕೌಂಟ್ ನೋಡ್ರಿ, ಅವ್ರ ಹತ್ರನೂ ಇಲ್ಲ. 87ಕ್ಕಿಂತ ಹಿಂದೆ ಇರುವ ಬ್ಯಾಂಕ್ ಅಕೌಂಟು, LIC ಪಾಲಿಸಿ. LIC ಅದೇಂತ ಗೊತ್ತಿಲ್ಲ ಜನರಿಗೆ ಆಗ. ಇನ್ನು ಪೋಸ್ಟ್ ಆಫೀಸ್ ಪಾಸ್ಬುಕ್, ಬ್ಯಾಂಕ್ ಪಾಸ್ ಪುಸ್ತಕ ಅಂತ ಹೇಳ್ತಾರೆ. ಒಂದನೇದು ಎರಡನೇದು ಯಾರ ಕೈಲೂ ಕೊಡೋಕ್ಕಾಗೋದಿಲ್ಲ, ಎಲ್ಲರ ಕೈಲೂ. ಮೂರನೇದು, ಅಣ್ಣ ಆಗ್ಲೇ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಬಿಟ್ಟವ್ರೆ. ಎಷ್ಟು ಜನರ ಹತ್ರ ಇದೆ ಕೈ ಎತ್ತಿ ಬರ್ತ್ ಸರ್ಟಿಫಿಕೇಟ್? ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಜನ್ಮ ಪ್ರಮಾಣ ಪತ್ರ ಇರ್ಬೋದು. 2000 ಇಸ್ವಿಯಿಂದ ಈಚೆಗೆ ಜಾಸ್ತಿ ಜನರ ಹತ್ರ ಇರುತ್ತೆ. ಆದ್ರೆ 2000ರಿಂದ ಹಿಂದೆ ಹುಟ್ಟಿರೋರ್ಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಅಂದ್ರೆ 3 ದಾಖಲೆ ಯಾರ ಹತ್ರನೂ ಇಲ್ಲ ಬಹುತೇಕ. 4ನೇದು ಪಾಸ್ಪೋರ್ಟ್. ಪಾಸ್ಪೋರ್ಟ್ ಯಾಕೆ ಮಾಡಿಸ್ಕೋ? ಬಡವರು, ರೈತರು, ಅಲ್ಪಸಂಖ್ಯಾತರು, ಕೆಲವರು ವಿದೇಶಕ್ಕೆ ಹೋಗೋರು ಮಾಡಿಸ್ಕೊತಾರೆ ಅಷ್ಟೇ. ನಮ್ಗೆ ಯಾಕಪ್ಪ ಪಾಸ್ಪೋರ್ಟು? ಈ ದಾಖಲೆನೂ ಇಲ್ಲ. 5ನೇದು SSLC ಮಾರ್ಕ್ಸ್ ಕಾರ್ಡ್. ಎಷ್ಟು ಜನ ಓದೋರು SSLCನ ನಿಮ್ಮೂರುಗಳಲ್ಲಿ? ಈಗ ಇತ್ತೀಚೆಗೆ ಜನರೇಷನ್ ಓದಿರ್ಬೋದು, ಬಟ್ ಹಿಂದೆ ಇಷ್ಟು ದಾಖಲೆಗಳು ಇಲ್ಲ. ಇನ್ನು 6ನೇದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಬೈ ತಹಸೀಲ್ದಾರ್. ಹಂಗಂದ್ರೆ ಏನು? ವಾಸಸ್ಥಳ ಪ್ರಮಾಣ ಪತ್ರ ತಹಸೀಲ್ದಾರೇ ಕೊಡಬೇಕು ಅಂತ. ಆದ್ರೆ ವಾಸಸ್ಥಳ ಕೊಡ್ತಿದ್ದವ್ರು ಯಾರು? ಈಗ ನಮಗೆ ಪಂಚಾಯತಿಗಳು, ಮುನ್ಸಿಪಾಲಿಟಿ ಕೊಡ್ತಿದ್ರು. ಈಗ ಹೌದಿಲ್ಲ. ಯಾರು ಕೊಡಬೇಕು? ತಹಸೀಲ್ದಾರೇ ಕೊಡಬೇಕು. ಈಗ ನಮ್ಮ ಕರ್ನಾಟಕ ಸರ್ಕಾರ, ಅಣ್ಣ ಒಂದ್ 2 ನಿಮಿಷ ಟೈಮ್ ಕೊಡ್ತೀವಿ, ಮಾತಾಡುವಂಗಿದ್ರೆ ಮಾತಾಡ್ಕೊಬಿಡಿ ಎಲ್ಲ. ಮಾತಾಡೋದು ಅಂತಂದ್ರೆ ಈಗ ನೀವಿಲ್ಲಿ ಮಾತಾಡಿ, ನಾನು ಅಲ್ಲಿ ಕೂತ್ಲೆ ಕೇಳ್ತೀನಿ, ಬೇಕಾದ್ರೆ ಸಂಜೆ 7 ಗಂಟೆ ಮಾತಾಡಿ. ಆದ್ರೆ ನೀವು ಮಾತಾಡಿದ್ರೆ ಇಲ್ಲಿ ಅವನ ಪಕ್ಕದಲ್ಲಿ ಕೇಳಿಸ್ಕಕ್ಕೆ ಬಂದಿರ್ತಾನೆ, ಅವನಿಗೆ ಅನ್ಯಾಯ ಮಾಡ್ತಾರೆ ನೀವು. ನಾನು ಆಗಲೇ ಹೇಳ್ತಾ ಇದ್ದೀನಿ, ಸೀರಿಯಸ್ ಇಶ್ಯೂ. ನಿಮ್ಮ ಓಟ್ಗಳು ಹೆಂಗ್ ಕಿತ್ತಾಕ್ತವ್ರೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಬೈ ತಹಸೀಲ್ದಾರ್.
ಸರ್ಕಾರ ಹೇಳಿತು, ಆದ್ರೆ ಇನ್ನೂ ಅಧಿಕೃತವಾಗಿ ಅದಕ್ಕೆ ಕಾನೂನಿನ ಮಾನ್ಯತೆ ಸಿಕ್ಕಿಲ್ಲ. ಅದು ಕಾನೂನು ಆಗ್ಬೇಕು. ನೀವು ಕಾಂಗ್ರೆಸ್ ಪಕ್ಷದಿಂದ ಏನ್ ಮಾಡ್ತಿರೋ ಗೊತ್ತಿಲ್ಲ, ಸುಗ್ರೀವಾಜ್ಞೆ ಮಾಡ್ತಿರೋ ಅಥವಾ ಸರ್ಕಾರ ನಿಮ್ದೇ ಇದೆ ಒತ್ತಾಯ ಮಾಡ್ತಿರೋ, ಅಟ್ಲೀಸ್ಟ್ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಎಲ್ರಿಗೂ ಸಿಗುವಂತ ವ್ಯವಸ್ಥೆ ಆಗಬೇಕು. ಕೇರಳದಲ್ಲಿ ಯಾಕೆ ಸಕ್ಸಸ್ ಆಯ್ತು ಅಂದ್ರೆ ಅಲ್ಲಿನ ಸರ್ಕಾರ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಎಲ್ರಿಗೂ ಕೊಡ್ತು ಸರ್. ಸರ್ ಮಾತಾಡ್ರಿ, ಕೊನೆಯಲ್ಲಿ ಮಾತಾಡ್ರಿ, ಏನೇ ಪ್ರಶ್ನೆಗಳಿದ್ರು ಉತ್ತರ ಕೊಡ್ತೀನಿ. ಕೇರಳ ಸರ್ಕಾರ ಈ ಕೆಲಸವನ್ನ ಮಾಡಿದ ಕಾರಣಕ್ಕೋಸ್ಕರ ಅಲ್ಲಿ ಓಟ್ಗಳು ಉಳ್ಕೊಳ್ತು. ಇನ್ನು ನೋಡಿ, 7ನೇದು ಅರಣ್ಯ ಉತ್ಪನ್ನಗಳ ಪ್ರಮಾಣ ಪತ್ರ, ಅದು ಇರುವುದಿಲ್ಲ. 8ನೇದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬಹುತೇಕ ಇರುತ್ತೆ. ದಯವಿಟ್ಟು ಅದು ವ್ಯಾಲಿಡ್ ಇರುವ ನೋಡ್ಕೊಳ್ಳಿ, 5 ವರ್ಷದ ವ್ಯಾಪ್ತಿ ಒಳಗೆ ಇರಬೇಕದು. ಯಾಕೆಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ 5 ವರ್ಷಕ್ಕೊಂದ್ಸಲ ಕೊಡ್ತಾರೆ. ಎಕ್ಸ್ಪೈರ್ ಆಗ್ಬಿಟ್ಟಿದ್ರೆ ಆಗಲ್ಲ. ಕೆಲವು ಡಾಟಾಗಳು ತಪ್ಪಿರ್ತವೆ. ಹಾಗಾಗಿ ಈಗಲೇ ನಿಮ್ಮ ಊರಿಗೆ ಹೋಗಿ ಎಲ್ರಿಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರ್ಯಾರಿಗಿರಲ್ಲ ಮಾಡಿಸಿ, ಅದು ಈಸಿಯಾಗಿ ಕೊಡ್ತಾರೆ. ಅದು ಈಗ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸರ್ಕಾರ ಕೊಡಬೇಕು ಅಂತದೆ, ಗೊತ್ತಿಲ್ಲ ಕಾನೂನು ಆಗುತ್ತೋ ಇಲ್ವೋ. ಯಾಕಂದ್ರೆ ಕಾನೂನು ಆಗ್ಬೇಕು ಅಂದ್ರೆ ಯಾರು ಸೈನ್ ಹಾಕ್ಬೇಕು? ರಾಜ್ಯಪಾಲರು ಸೈನ್ ಹಾಕ್ಬೇಕು. ರಾಜ್ಯಪಾಲರು ಯಾರ ಕಡೆ ಹಾಕರವ್ರ ಸೈನ. ಹಾಗಾಗಿ ನಿಮಗಿರುವಂತ ಆಯ್ಕೆ ಇದು. ಇವತ್ತೇ ಹೋಗಿ ಕಾಯ್ಬೇಡಿ. ಹೆಸರು ಬಿಟ್ಟೋದ್ಮೇಲೆ ಅಪ್ಲಿಕೇಶನ್ ಹಾಕ್ತೀವಿ, ಆಗ ಟೈಮ್ ಇರುವುದಿಲ್ಲ ಅವರೆಲ್ಲ ಕೂತ್ಗೆ ಕೆಲಸ ಮಾಡೋಕೆ. ಇವತ್ತೇ ಯಾರ್ಯಾರ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಲ್ವೋ ಅವ್ರೆಲ್ಲರ ಹತ್ರನೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿಸಿ. 9ನೇದು 10ನೇದು ನಮ್ಮ ರಾಜ್ಯಗಳಿಗೆ ಅನ್ವಯ ಆಗಲ್ಲ. 11ನೇದು ಸರ್ಕಾರದಿಂದ ಭೂಮಿ ಅಥವಾ ಮನೆ ಮಂಜೂರಾಗಿರುವಂತ ಪತ್ರ. ನೋಡ್ರಿ, ಇಷ್ಟು 11 ದಾಖಲೆ ಕೇಳವ್ರೆ. 11 ದಾಖಲೆಯಲ್ಲಿ ನಮಗೆ ಸಿಗುವಂಥದ್ದು ಜಾತಿ ಪ್ರಮಾಣ ಪತ್ರ ಒಂದಿಯೇ ಬಹುತೇಕರಿಗೆ. ಅದರಲ್ಲೂ ತಪ್ಪಿದ್ರೆ ಆಗೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ಹೇಳ್ಬಿಡ್ತಾರೆ ಈಸಿಯಾಗಿ, ನಮ್ಮ ತಾವು ಆಧಾರ್ ಕಾರ್ಡ್ ಅದೆ, ಪಾನ್ ಕಾರ್ಡ್ ಅದೆ, ರೇಷನ್ ಕಾರ್ಡ್ ಅದೆ, ವೋಟರ್ ಐ ಡಿ ಅದೆ. ಇವ್ಯಾವ ದಾಖಲೆ ಅಲ್ಲ, ಇವ್ಯಾವನು ಈಸ್ಕೊಳ್ಳಲ್ಲ ಅವರು. ವೋಟರ್ ಐ ಡಿ ಕೊಟ್ಟಿರೋರು ಚುನಾವಣಾ ಆಯೋಗದವ್ರೆ. ನೀವು ಕೊಟ್ಟಿರುವಂತ ಗುರುತಿನ ಚೀಟಿಯನ್ನು ನೀವೇ ಕನ್ಸಿಡರ್ ಮಾಡೋದಿಲ್ಲ ಅಂದ್ರೆ ಏನ್ ಮಾಡ್ಬೋದು? ಇನ್ನು ಮುಖ್ಯ ಪಾತ್ರ ನಿಮ್ದೇನಪ್ಪ ಅಂತಂದ್ರೆ BLO ತಂದಂತ ಫಾರಂ ಅನ್ನ ತುಂಬುವಂತ ಕೆಲಸ ನಿಮ್ಮದು. ಈಗ ಎಷ್ಟೋ ಜನಕ್ಕೆ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಗೊತ್ತಿರೋದಿಲ್ಲ ತುಂಬುದು. ನಿಮ್ಮೂರ್ಲಿ ಯಾರಾದ್ರೂ ಒಂದು 4-5 ಜನ ಯುವಕರು ಪಡೆ ಕಟ್ಕೊಳ್ಳಿ. ನಿಮ್ಮ ಬೂತ್ಗಳೆಲ್ಲವನ್ನ ಅವ್ರ ಡೀಟೇಲ್ಸ್ ಅನ್ನ ನೀವೇ ಫಿಲ್ ಮಾಡಿ. ನಿಮಗೊಂದು ಅಧಿಕಾರ ಇದೆ. ಪ್ರತಿ BLAಗಳಿಗೆ BLOಗಳಿಗೆ 50 ಫಾರಂ ಅನ್ನ ಕೊಡ್ಬೋದು ನೀವು. ನಾನು ಒಬ್ಬ ವೋಟರ್ ನನ್ನ ಫಾರಂ ಅನ್ನ ಮಾತ್ರ ಕೊಡ್ಬೋದು, ಆದ್ರೆ ನೀವು 50 ಫಾರಂ ಅನ್ನ ಕೊಡ್ಬೋದು. ಹಾಗಾಗಿ ಅದನ್ನ ನೋಡ್ಕೊಳ್ಳಿ. ಫಾರಂ ನಂಬರ್ 6 ಯಾರಾದ್ರೂ ಹೊಸ ಮತದಾರರಾಗಿರ್ತಾರೆ, 2007 ಅವ್ರದ್ದು ಯಾರ್ದೂ ದಾಖಲೆ ಇಲ್ಲ, ಅವ್ರ ಹೆಸರು ಹೋಯ್ತದೆ ಅಂದಾಗ ಫಾರಂ ನಂಬರ್ 6 ಅನ್ನ ತುಂಬಿಕೊಡ್ಬೇಕಾಗತ್ತೆ. ಇನ್ನು ದಾಖಲೆಗಳನ್ನ ಹೊಂದಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಈಗ ಹೇಳಿದ್ನಲ್ಲ 11ರಲ್ಲಿ ಪ್ರತಿಯೊಬ್ಬರ ಹತ್ರ ಯಾವುದಾದ್ರೂ 1 ಅಥವಾ 2 ಆ ದಾಖಲೆಗಳು ಇರುವಂಗೆ ನೀವು ನೋಡ್ಕೋಬೇಕು. ಇನ್ನು ಮತದಾರರನ್ನ ನಿರಂತರವಾಗಿ ಫಾಲೋ ಅಪ್ ಮಾಡಬೇಕು. ಈಗ ಫಾಲೋ ಅಪ್ ಮಾಡೋದ್ರಿಂದ ನಿಮಗೂ ಒಳ್ಳೇದು. ನೆಕ್ಸ್ಟ್ ಎಲೆಕ್ಷನ್ ಅನ್ಕೋಬೇಡಿ. ಈಗ ಪಂಚಾಯತಿ ಎಲೆಕ್ಷನ್ 8 ವಾರ ಟೈಮ್ ತಗೊಂಡವ್ರೆ ಹೈಕೋರ್ಟ್ ಇಂದ ಸರ್ಕಾರ. ಸೆಪ್ಟೆಂಬರ್ಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ. ಆ ಎಲೆಕ್ಷನ್ಗೆ ನಿಮಗೂ ಜನರನ್ನ ಮಾತಾಡಿಸ್ದಂಗೆ ಆಯ್ತದೆ. ನಮ್ ಕಷ್ಟ ಕೇಳ್ತವನಪ್ಪ ಇವನು, ನಮ್ಮ ಓಟನ್ನ ಓಡಿಸ್ತವನೆ ಅಂದ್ರೆ ಯಾರು ಓಟ್ ಹಾಕ್ತಾರ? ಅವರು ನಿಮಗೆ ಹಾಕ್ತಾರೆ. ಹಾಗಾಗಿ ಜನರ ಹತ್ರ ಸಂಪರ್ಕ ಇರುತ್ತೆ. ಮತ್ತೆ BLOಗಳ ಜೊತೆ ಕೂತ್ಕೊಂಡು ಕರಡು ಮತದಾರರ ಪಟ್ಟಿಯನ್ನ ಅಪ್ಲೋಡ್ ಮಾಡಿಸ್ಲಿಕ್ಕೆ 50 ಫಾರಂ ಅನ್ನ ಕೊಟ್ಬಿಡೋದು ಅಷ್ಟೇ ನಿಮ್ ಕೆಲಸ ಅಲ್ಲ. ಅವ್ರ ಹತ್ರ ಕೂತ್ಕೊಂಡು 50 ಫಾರಂ ಅನ್ನ ಪ್ರತಿದಿನ ಅಪ್ಲೋಡ್ ಮಾಡಿಸ್ಬೇಕು. ಅವ್ರು ಎಷ್ಟು ಬೇಕಾದ್ರೂ ಮಾಡ್ಬೋದು, ಆದ್ರೆ ನೀವು ಅವ್ರ ಹತ್ರ ಕೂತ್ಕೊಂಡು ಅಪ್ಲೋಡ್ ಮಾಡಿಸುವಂತ ಕೆಲಸವನ್ನ ಮಾಡ್ಬೇಕಾಗಿರುತ್ತೆ. ಇನ್ನು ಅಂತಿಮ ಪಾರ್ಟಿ ತಯಾರಾಗಬೇಕು ಅಂದ್ರೆ ERO ಜೊತೆ ಅಂದ್ರೆ AC ಜೊತೆನೂ ಕೂಡ ನೀವು ಕೆಲಸ ಮಾಡಬೇಕು. ಒಟ್ಟಾರೆ ಜೂನ್ 10ರಿಂದ ಈಗ ಆಲ್ರೆಡಿ ಕಾರ್ಯಕರ್ತರೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಟೈಮ್ ಇಲ್ಲ, ಇನ್ನೊಂದು 3-4 ದಿನ ಟೈಮ್ ಇದೆ ಅಷ್ಟೇನೆ. ಹೆಸರನ್ನ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಅಂದ್ರೆ 2007ರ ಮತಪಟ್ಟಿಲಿ ಹೆಂಗಿರುತ್ತೋ 2025ರ ಮತಪಟ್ಟಿಲಿ ಅದೇ ರೀತಿ ದಾಖಲೆ ಇರಬೇಕು. ದಾಖಲೆ ಇಲ್ಲ ಅಂದ್ರೆ ದಾಖಲೆ ಮಾಡಿಸ್ಕೊಡೋದು ನಿಮ್ ಜವಾಬ್ದಾರಿ. ನೀನ್ ಹೋಗಿ ಅಪ್ಲಿಕೇಶನ್ ಹಾಕ್ಬಿಡು ಅನ್ನೋದಲ್ಲ. ಯಾಕಂದ್ರೆ ನೀವೆಲ್ಲ ರಾಜಕಾರಣ ಮಾಡ್ತೀರಿ, ನಿಮ್ಗೆ ಯಾರಾದ್ರೂ ಒಬ್ರು ಪರಿಚಯ ಇರ್ತಾರೆ ತಾಲೂಕ್ ಆಫೀಸಲ್ಲಿ,
ಅವ್ರ ಹತ್ರ ದಾಖಲೆಗಳನ್ನು ಹೊಂದಿಸ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ನಾವು ಅಲ್ಲಿ ಕೇಳ್ತಾ ಇರೋದು ಒಂದು, ಆದ್ರೆ ಯಾವುದಕ್ಕೂ 2 ದಾಖಲೆನಾದ್ರೂ ಇಟ್ಕೊಂಡಿರಿ, ಒಂದಿಲ್ಲ ಅಂದ್ರೆ ಒಂದಾಗತ್ತೆ. ಇಷ್ಟೆಲ್ಲ ಮಾಡಿದ್ರೆ ಇನ್ನೇನು ಮಾಡ್ಬೋದು? ಮುಳುಬಾಗ್ಲಲ್ಲಿ ಈಗ ಒಂದು 400-500 ಜನ ಬಂದಿದ್ರಿ ಇಲ್ಲಿಗೆ, ಎಲ್ಲರೂ ಒಂದಿನ ಬಂದು ಪ್ರತಿಭಟನೆ ಮಾಡೋದು. ಏನಂತ ಮಾಡೋದು? ಕಾಂಗ್ರೆಸ್ ಕೊಡುತ್ತೆ, ಬಿಜೆಪಿ ಕಿತ್ಕೊತದೆ, ಸಾಕಿಷ್ಟೇ. ಕಾಂಗ್ರೆಸ್ಸು ಓಟ್ನ ಕೊಡ್ತು, ಬಿಜೆಪಿ ಕಿತ್ಕೊತದೆ. ಕಾಂಗ್ರೆಸ್ಸು ಗ್ಯಾರಂಟಿ ಕೊಡ್ತು, ಬಿಜೆಪಿ ಕಿತ್ಕೊತದೆ. ಕಾಂಗ್ರೆಸ್ಸು ಸಂವಿಧಾನ ಕೊಡ್ತು, ಬಿಜೆಪಿ ಅಪ್ರಸ್ತುತ ಮಾಡಿಸ್ತದೆ. ನೀವು 500 ಜನ, ಒಬ್ಬೊಬ್ರು 5 ಜನ ಕರ್ಕೊಬರ್ನಾರ, 5 ಜನ ಸಾಕು. ಇಡೀ ಮುಳುಬಾಗ್ಲು ಕ್ಷೇತ್ರದಲ್ಲಿ ಒಂದು ದಿನ ಈ SIR ವಿರುದ್ಧ 2,000 ಜನ ಕಾಂಗ್ರೆಸ್ ಕಾರ್ಯಕರ್ತನ ಕರೆಸ್ಬಿಟ್ಟು ಏನ್ ಪ್ರತಿಭಟನೆ ಅಂದ್ರೆ ಒಂದು ಬೀದಿಲಿ ಮೆರವಣಿಗೆ ಮಾಡೋದು ಅಷ್ಟೇ. ಬಿಜೆಪಿ ವಿರುದ್ಧ ಘೋಷಣೆ ಕೂಗುದು, ಎಲೆಕ್ಷನ್ ಕಮಿಷನ್ ವಿರುದ್ಧ ಘೋಷಣೆ ಕೂಗುದು, ಕಾಂಗ್ರೆಸ್ ಏನ್ ಕೊಡ್ತು, ಬಿಜೆಪಿ ಏನ್ ಕಿತ್ಕೊತದೆ ಅಂತ ಜನರಿಗೆ ಹೇಳುದು. ಇಷ್ಟು ಮಾಡಿದ್ರೆ ಸಾಕು. ಇದು ಮಾಡಿದ್ರೆ ನಿಮ್ಮ ಕಾರ್ಯಕರ್ತರನ್ನ ನೀವು ಸಿದ್ಧ ಮಾಡ್ದಂಗೆ ಆಯ್ತದೆ. ಪ್ರತಿಭಟನೆಗಳಿಲ್ಲ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿಲ್ಲ. ನೀವು ರಾಜಕೀಯ ಅಧಿಕಾರ ಸಿಗ್ಬೋದನ್ನ, ಎಲ್ಲೋ ಒಂದು ಪಂಚಾಯತಿಲಿ ಅಧಿಕಾರ ಹಿಡ್ಕೋಬೋದನ್ನ ಅಷ್ಟೇ. ಆದ್ರೆ ಜನರನ್ನ ಅವೇರ್ನೆಸ್ ಮಾಡಲಿಲ್ಲ ಅಂದ್ರೆ ನೀವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೆ ಮನೆಗೆ ಕರಪತ್ರ ನಾನು 2 ಪೇಜ್ ಕಳಿಸಿದ್ದೀನಿ ಸರಿಗೆ, ಅದನ್ನ ಪ್ರತಿ ಮನೆಗೂ ಒಂದು ಪ್ರಿಂಟ್ ಹಾಕ್ಸಿ ಕಳಿಸಿ ಸರ್. ಕಾಂಗ್ರೆಸ್ ಏನ್ ಕೊಡ್ತು, ಬಿಜೆಪಿ ಏನ್ ಕಿತ್ಕೊತದೆ, ಸ್ಪಷ್ಟವಾಗಿದೆ. ಅದು ತೋರಿಸ್ತೀನಿ ಸರ್. ಆಮೇಲೆ ಮತ್ತೆ ಮುಂದಿನ ಚುನಾವಣೆಗೂ ಕೂಡ ತಯಾರಿ ಆಗುತ್ತೆ. ಇನ್ನು ಪ್ರತಿ ಮತದಾರರಿಗೆ ನಾವು ತಲುಪಿಸಬೇಕಾದದ್ದೇನು? ಇಷ್ಟೇ ಒಂದು ಘೋಷವಾಕ್ಯ, ಕಾಂಗ್ರೆಸ್ ಕೊಡುತ್ತೆ, ಬಿಜೆಪಿ ಕಿತ್ಕೊಳ್ಳುತ್ತೆ. ಏನ್ ಕೊಡ್ತು ಕಾಂಗ್ರೆಸ್? ಸ್ವಾತಂತ್ರ್ಯ ಹೋರಾಟ ಮಾಡ್ತು, ಸಂವಿಧಾನ ರಚನಾ ಸಮಿತಿ ರೂಪಿಸ್ತು, ಭಾರತಕ್ಕೆ ಒಂದು ಅದ್ಭುತವಾದಂತಹ ಸಂವಿಧಾನ ರಚನೆ ಮಾಡಿಕೊಡ್ತು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ವಿಶೇಷವಾಗಿತ್ತು. ಇದನ್ನ ಹೇಳ್ಬೇಕು. ಸಂವಿಧಾನದಿಂದ ಎಲ್ರಿಗೂ ಮತದಾನದ ಹಕ್ಕು ಸಿಕ್ತು, ಬಿಜೆಪಿ ಅದನ್ನ ಕಿತ್ಕೊತಾರೆ. ಈ ದೇಶದಲ್ಲಿ ಗ್ಯಾರಂಟಿಗಳು, ಅಭಿವೃದ್ಧಿ ಮಾಡಿದ್ದು, ಶಾಲೆ ಕಟ್ಟಿಸಿದ್ದು, ಕಾಲೇಜ್ ಕಟ್ಟಿಸಿದ್ದು, IIT ಗಳನ್ನ ಕಟ್ಟಿದ್ದು, IIM ಗಳನ್ನ ಕಟ್ಟಿದ್ದು, BSNL ಕಟ್ಟಿದ್ದು, BEML, HEL, BHEL, BSNL ಇವೆಲ್ಲವನ್ನ ಕಟ್ಟಿದ್ದು ಕಾಂಗ್ರೆಸ್. ಬಿಜೆಪಿ ಏನ್ ಮಾಡ್ತಾರೆ? ಮಾರಾಟ ಮಾಡ್ತಾರೆ. ಹೇಳ್ಬೇಕು ಜನರಿಗೆ, ಹೌದಲ್ವಾ? ಇದು ಸತ್ಯನಲ್ವಾ? ಅವರು ಬಿಜೆಪಿ ಅವರು ಏನೂ ಮಾಡಿದ್ರೆ ಸುಳ್ಳೆ 100 ಸರಿ ಹೇಳ್ತಾರೆ. ಕಾಂಗ್ರೆಸ್ ಕೆಲಸ ಮಾಡುತ್ತೆ, ಆದ್ರೆ ಹೇಳ್ತಾ ಇಲ್ಲ. ಹೇಳ್ಬೇಕು, ಗಟ್ಟಿದೇನೆ ಹೇಳ್ಬೇಕು. ನಾವು ಇದೆಲ್ಲ ಮಾಡಿದ್ರೆ ಇಲ್ವಾ ಕಾಂಗ್ರೆಸ್ ಪಕ್ಷ? ಈಗ 5 ಗ್ಯಾರಂಟಿನ 1 ವರ್ಷದೊಳಗೆ ಜಾರಿಗೆ ತಂದ್ರೆ ಇಲ್ವಾ? ಜಾರಿಗೆ ತಂದ್ರು, ಎಲ್ರಿಗೂ ಸಿಗ್ತದೆ ಇಲ್ವಾ? ಸಿಗ್ತಾರೆ. ಏನ್ ಕೊಡ್ತು ಅಂದ್ರೆ ಗ್ಯಾರಂಟಿ ಕೊಡ್ತಾರೆ. ಏನು ಜೋರಿಗೆ ಮತದಾನದ ಹಕ್ಕನ್ನ ಕಿತ್ಕೊಳ್ಳೋದ್ರ ಮೂಲಕ ಉಳಿದೆಲ್ಲ ಹಕ್ಕುಗಳನ್ನ ಬಿಜೆಪಿ ಕಿತ್ಕೊತದೆ. ಹಾಗಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಲಿಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ. ಸೊ ಇದು ಇಷ್ಟೊತ್ತವರೆಗೂ SIR, ಅದರ ರಾಜಕೀಯ, ಚುನಾವಣಾ ಆಯೋಗ ಹೆಂಗೆ ನಮ್ಮ ಹಕ್ಕುಗಳನ್ನ ಕಿತ್ಕೊಳ್ತದೆ, ನಾವು ನಮ್ಮ ಮತದಾನದ ಹಕ್ಕನ್ನು ಉಳಿಸಬೇಕು ಅಂದ್ರೆ ನಾವೇನ್ ಮಾಡಬೇಕು, ಯಾವ ರೀತಿ ದಾಖಲೆಗಳನ್ನು ಹೊಂದಿಸ್ಕೋಬೇಕು, ಅದರ ಟೈಮ್ ಟೇಬಲ್ ಏನು, ಎಲ್ಲವನ್ನ ಮಾತಾಡಿದ್ದೀನಿ. ನಾನು ಯಾಕಪ್ಪ ಮಾತಾಡಿದ್ದೀನಿ ಅಂತಂದ್ರೆ ರಾಜಕೀಯ ಬಿಟ್ರೆ ಇನ್ನೇನೂ ಇಲ್ಲ. ಯಾಕೆ ರಾಜಕೀಯ ಮಾತಾಡಬೇಕು ಅಂದ್ರೆ, ನಾನು ನಮ್ಮವ್ವನ ಹೊಟ್ಟೆ ಒಳಗಿರ್ಬೇಕಾದ್ರೆ ನಮ್ಮವ್ವ ಯಾವ ಮಾತ್ರೆ ನುಂಗ್ಬೇಕು, ನಮ್ಮವ್ವನಿಗೆ ಯಾವ ಇಂಜೆಕ್ಷನ್ ಹಾಕಬೇಕು ಅಂತ ನಿರ್ಧಾರ ಮಾಡೋದು ರಾಜಕೀಯ. ನಮ್ಮವ್ವ ಯಾವ ಊಟ ಮಾಡಬೇಕು ಅಂತ ನಿರ್ಧಾರ ಮಾಡೋದು ರಾಜಕೀಯ. ಈಗ ಅಂಗನವಾಡಿ ಸೆಂಟ್ರಲ್ಲಿ ಪುಷ್ಟಿ ಅಂತ ಕೊಡ್ತಾರ ಇಲ್ವಾ? ನೋಡಿ, ನಾನು ಹೊಟ್ಟೆಲಿರ್ಬೇಕಾದ್ರೆ ನನ್ನ ಆರೋಗ್ಯದ ಬಗ್ಗೆ ಸರ್ಕಾರ ಕಾಳಜಿ ಇದೆ, ರಾಜಕೀಯ ಕಾಳಜಿ ಇದೆ. ನಾನು ಹುಟ್ಟಿದ ತಕ್ಷಣ ಒಂದು ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ, ಇದನ್ನು ನಿರ್ಧಾರ ಮಾಡೋದು ರಾಜಕೀಯ. ಅಂಗನವಾಡಿಗೆ ಎಷ್ಟನೇ ವಯಸ್ಸಿಗೆ ಹೋಗ್ಬೇಕು, ಸ್ಕೂಲ್ಗೆ ಎಷ್ಟನೇ ವಯಸ್ಸಿಗೆ ಹೋಗ್ಬೇಕು, ಸ್ಕೂಲಲ್ಲಿ ಏನು ಓದಬೇಕು ಅದನ್ನ ಹೇಳಿರೋದು ರಾಜಕೀಯ. ನನ್ಗೆ ಹುಷಾರಿಲ್ಲ ಅಂದ್ರೆ ಯಾವ ಇಂಜೆಕ್ಷನ್ ತಗೋಬೇಕು ಅಂತ ಹೇಳಿರೋದು ರಾಜಕೀಯ. ನಾನು ಮದುವೆ ಆಗ್ತೀನಿ, ನನ್ನ ಇಷ್ಟ ಬಂದವ್ರು ಮದುವೆ ಆಗ್ಬೋದಾ? ಇಷ್ಟ ಬಂದಾಗ ಮದುವೆ ಆಗ್ಬೋದಾ? ಅದಕ್ಕೂ ವಯಸ್ಸನ್ನ ನಿಗದಿ ಮಾಡೋರೆ. ಹೆಣ್ಣಿಗೆ 18 ವರ್ಷ ಆಗಿರ್ಬೇಕು, ಗಂಡಿಗೆ 21 ವರ್ಷ ಆಗಿರ್ಬೇಕು ಅಂತ. ಇದನ್ನು ನಿರ್ಧಾರ ಮಾಡೋರು ರಾಜಕೀಯ.
ನಮ್ಮ ಚಪ್ಪಲಿಯ ಬೆಲೆಯನ್ನು ಕೂಡ ನಿರ್ಧಾರ ಮಾಡೋರು ರಾಜಕೀಯವೇ. ಇದಕ್ಕೋಸ್ಕರ ರಾಜಕಾರಣ ಮಾತಾಡ್ಬೇಕೋ ಬೇಡವೋ? ಮಾತಾಡಲೇಬೇಕು. ಹಾಗಾಗಿ ಹೊಸ ರಾಜಕಾರಣವನ್ನು ಮಾಡಲೇಬೇಕು. ಈಗ ಕೆಟ್ಟೋಗಿರ್ತಕ್ಕಂಥ ಅಥವಾ ಬಿಜೆಪಿ ಹಾಳು ಮಾಡಿರ್ತಕ್ಕಂಥ ರಾಜಕಾರಣವನ್ನ ಬದಲಾವಣೆ ಮಾಡಬೇಕು ಅಂತಾನೆ ನಾವು ಜಾಗೃತ ಕರ್ನಾಟಕ ಅಂತ ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಬಂದಿದ್ದೀವಿ. ಎಲ್ಲಾ ಸಂಘಟನೆಗಳು ಮಾಡೋದು ರಾಜಕೀಯವೇ, ಆದ್ರೆ ನಾವು ರಾಜಕೀಯ ಮಾಡ್ತೀನಿ ಅಂತ ಹೇಳುದಿಲ್ಲ ನಾವು. ಆದ್ರೆ ನಾವು ನೇರವಾಗಿ ಹೇಳಿದೀವಿ, ನಾವು ರಾಜಕೀಯ ಮಾಡೋಕೆ ಬಂದಿರೋದು ಅಂತ. ಆದ್ರೆ ರಾಜಕೀಯ ಪಕ್ಷ ಅಲ್ಲ. ಪಕ್ಷಕ್ಕೂ ಸಂಘಟನೆಗೂ ಏನು ವ್ಯತ್ಯಾಸ? ನಾವು ಸಂಘಟನೆಯಾಗಿದ್ಕೊಂಡು ರಾಜಕೀಯದ ಬಗ್ಗೆ ಈ ತರ ಕಾರ್ಯಕ್ರಮ ಮಾಡ್ತೀವಿ, ಆದ್ರೆ ಪಕ್ಷ ಚುನಾವಣೆಗೆ ಹೋಗುತ್ತೆ. ನಾವು ಚುನಾವಣೆಗೆ ಹೋಗುದಿಲ್ಲ, ನಾವು ನಿರ್ಧಾರ ಮಾಡಿದ್ದೀವಿ. ಯಾಕೆ ನೀವು ಹೊಸ ರಾಜಕಾರಣದ ಬಗ್ಗೆ ಮಾತಾಡಬೇಕು ಅಂದ್ರೆ, ಇವತ್ತು ದೇಶದಲ್ಲಿ ಬಿಜೆಪಿ RSS ಏನ್ ಮಾಡ್ತಾ ಇದೆ? ಈ ದೇಶದ ಪ್ರಜಾಪ್ರಭುತ್ವವನ್ನ, ಈ ದೇಶದ ಸಂವಿಧಾನವನ್ನ ಹಳ್ಳ ಹಿಡಿಸ್ತಾ ಇದೆ. ಆ ಪ್ರಜಾಪ್ರಭುತ್ವವನ್ನ ನಾವು ರಕ್ಷಣೆ ಮಾಡಬೇಕು, ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ರಾಜಕಾರಣ ಮಾಡಲೇಬೇಕು. ಆಮೇಲೆ ಬಿಜೆಪಿ ಮಾತಾಡ್ತಿದ್ರೆ ಏನನ್ನುತ್ತೆ? ಹಿಂದುತ್ವ. ಬಿಜೆಪಿ ಅವರು ಹೇಳುವಂತ ಹಿಂದುತ್ವಕ್ಕೂ ಒರಿಜಿನಲ್ ಆಗಿರುವಂತಹ ಹಿಂದುತ್ವಕ್ಕೂ ಸಂಬಂಧ ಇಲ್ಲ. ಈಗ ಬಿಜೆಪಿಲಿ ಕರಾವಳಿಲಿ ಯಾವುದೋ ಒಬ್ಬ ಸತ್ತೋದ್ರೆ ಹಿಂದೂ ಕಾರ್ಯಕರ್ತನ ಕಗ್ಗೊಲೆ ಅಂತ ಎಲ್ಲ ಬಂದ್ಬಿಡ್ತಾರೆ. ಶೋಭಾ ಕರಂದ್ಲಾಜೆ, CT ರವಿ, ಅಶ್ವಥ್ ನಾರಾಯಣ ಎಲ್ರೂ. ಈಗ 27 ಲಕ್ಷ ಜನ ನೀಟ್ ಪರೀಕ್ಷೆಯಿಂದ ಅನ್ಯಾಯ ಆಯ್ತಲ್ಲ, ಅಲ್ಲಿ ಯಾರು ಹಿಂದೂಗಳಿಲ್ವಲ್ವಾ? ಎಲ್ಲ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಕ್ಸಾಮ್ ಬರೆದವರು. 12 ಜನ ಸತ್ತಿದ್ದಾರೆ. 12 ಜನ ಇನ್ನೂ ಮಕ್ಕಳೇ, ಇಲ್ಲಿ ವಯಸ್ಸಿಲ್ಲ ಅವ್ರಿಗೆ. ಈಗ ಬೆಂಗಳೂರಲ್ಲಿ 3 ಜನಕ್ಕೆ ಸೆಂಟರ್ ಸೇರಿಸ್ತಿಲ್ಲ ಅಂದ ತಕ್ಷಣ ತೇಜಸ್ವಿ ಸೂರ್ಯ ಜೋರಾಗಿ ಕಾಂಗ್ರೆಸ್ ಸಮಾವೇಶ ಮಾಡ್ತಿತ್ತು ಅದಕ್ಕೆ ಅಂತ. ದೇಶದಲ್ಲಿ ಸುಮಾರು ಜನಕ್ಕಾಗದೆ ಅಲ್ಲೂ ಸಮಾವೇಶ ನಡೀತಿತ್ತೆ ಕಾಂಗ್ರೆಸ್. ಆಮೇಲೆ ಇವರು ಸಮಾವೇಶ ಮಾಡಿದ್ದು 10 ಗಂಟೆ 11 ಗಂಟೆಗೆ, ಎಕ್ಸಾಮ್ ಇದ್ದಿದ್ದು 1:30ಗೆ. ಹೋಗೋದಿತ್ತಾನೆ. ಇವ್ರು ಮಾಡ್ತಂತ ಕಿತಾಪತಿಗಳು ಇವು. ಇದ್ರ ವಿರುದ್ಧ ಹೋರಾಟ ಮಾಡಬೇಕು. ಸರಿ ಸರ್, ನೀವು ರಾಜಕೀಯ ಪಕ್ಷವಾಗಿ ಹೋರಾಟ ಮಾಡ್ಬೋದಲ್ಲ ಅಂತಂದ್ರೆ, ಕಳೆದ 30-40 ವರ್ಷಗಳಿಂದ ಯಾವ ರಾಜಕೀಯ ಪಕ್ಷವೂ ಈ ದೇಶದಲ್ಲಿ ಹುಟ್ಟಿ ಸಕ್ಸಸ್ ಆಗಲೇ ಇಲ್ಲ. ಸಾಧ್ಯನಾ? ಈಗ ಹೊಸ ರಾಜಕೀಯ ಪಕ್ಷ ಹುಟ್ಟಿ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ಬೋದಾ? ಮಾಡತ್ತಾ? ಸಾಧ್ಯವೇ ಇಲ್ಲ. BSP AAP ಎರಡೇ ಸಕ್ಸಸ್ ಆಗಿದ್ದು. ಹಾಗಾಗಿ ನಾವು ಏನು, ಇಡೀ ದೇಶದಲ್ಲಿ ಬಿಜೆಪಿಯನ್ನ ಎದುರಿಸುವಂತ ಒಂದೇ ಒಂದು ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರ್ತಕ್ಕಂಥ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಅದರ ಪರವಾಗಿ ಅಥವಾ ಅದರ ಜೊತೆಗೆ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸ್ತು, ಈ ದೇಶಕ್ಕೆ ಅದ್ಭುತವಾದಂತಹ ಸಂವಿಧಾನವನ್ನು ಕೊಡ್ತು. ಈ ಕಾರಣಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಜಾಗೃತ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸ. ನನ್ನ ಹೆಸರು ಪೃಥ್ವಿರಾಜ್ ಅಂತೇಳಿ, ನಮ್ಮೂರು ಮಂಡ್ಯ. ನಾನು ಒಂದು PU ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಜಕೀಯವನ್ನ ಬದಲಾವಣೆ ಮಾಡಬೇಕು ಅಂತ ಹಿಂದೆ ಇದ್ದಂತ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಘಟನೆಯಲ್ಲಿ 1300 ಜನ ಇದ್ದಾರೆ. ಒಬ್ರು ಮಹೇಶ್ ಅಂತ 1,20,00,000 ಸಂಬಳ ಅವ್ರಿಗೆ. 1,20,00,000 ಕೆಲಸ ಬಿಟ್ಟು ಜಾಗೃತ ಕರ್ನಾಟಕಕ್ಕೆ ಬಂದಿದ್ದಾರೆ. ಬಸವರಾಜು ಅಂತ ಅವರು ಈ ದಿನ ವೆಬ್ ಮೀಡಿಯಾದಲ್ಲಿ ನೋಡಿರ್ಬೇಕು ವಿಡಿಯೋಗಳು. ತಿಂಗಳಿಗೆ 2 ಲಕ್ಷ ಸಂಬಳ ಅವರಿಗೆ. ಕೆಲಸ ಬಿಟ್ಟು ಜಾಗೃತ ಕರ್ನಾಟಕ ಬಂದಿದೆ. ಇಂಥ 100 ಜನರು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಜನತಂತ್ರ ಉಳಿಬೇಕು, ಗಣರಾಜ್ಯ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ನಾನು ಯಾಕೆ 500 ಕಿಲೋಮೀಟರ್ ಇಂದ ಇಲ್ಲಿ ಬಂದಿದ್ದೀನಿ ಅಂದ್ರೆ, ಮುಳುಬಾಗ್ನಲ್ಲಿ ಇನ್ನೊಂದು ಹೇಳ್ಬೇಕಿತ್ತು, ಎಷ್ಟು ಅದ್ಭುತವಾದಂತ ಕ್ಷೇತ್ರ ಅಂದ್ರೆ ಯಾವುದೇ ಒಬ್ಬ MLA 2ನೇ ಸರಿ ಗೆಲ್ಲೇ ಇಲ್ಲ ಇಲ್ಲಿ. ನಿಮಗೆ ಈ ಸರಿ ಒಳ್ಳೆ ಅವಕಾಶ ನೋಡಿದಿರ ಅದು ಇತಿಹಾಸ. ಯಾವುದೇ MLA 2ನೇ ಸರಿ ಈ ಕ್ಷೇತ್ರದಲ್ಲಿ 1951ರಿಂದ ಗೆದ್ದೇ ಇಲ್ಲ. ಯಾರೋ 2 ವ್ಯಕ್ತಿಗಳು ಮಾತ್ರ 1 ಟರ್ಮ್ ಆದ್ಮೇಲೆ ಗೆದ್ದವ್ರೆ, 2 ಮಾತ್ರ. ನಿಮ್ಗೆ ಒಳ್ಳೆ ಅವಕಾಶ, ಆದಿನಾರಾಯಣ ಅವ್ರನ್ನ ಗೆಲ್ಲಿಸುವಂತ ಸುವರ್ಣ ಅವಕಾಶ ಇದೆ. ಯಾವಾಗ ಗೆಲ್ಲಿಸ್ತೀರಿ? ನಿಮ್ಮ ಓಟುಗಳು ಉಳ್ಕೊಂಡ್ರೆ ಮಾತ್ರ ಗೆಲ್ತೀರಿ.
ನಿಮ್ಮ ಕಾಂಗ್ರೆಸ್ ಓಟುಗಳೇ ಉಳ್ಕಲಿಲ್ಲ ಅಂದ್ರೆ ಹೆಂಗ್ ಗೆಲ್ತೀರಿ? ಹಾಗಾಗಿ ನೀವು ಇವತ್ತು ಪಣ ಇಡಬೇಕು. ಶತಾಯ ಗತಾಯ ಇನ್ನೊಂದು ತಿಂಗಳು ಒಂಥರ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿರ್ಲಿ. ನೀವು ಬೂತ್ ಮಟ್ಟದಲ್ಲಿ ಯಾರೋ ಒಬ್ಬ ವಯಸ್ಸಾಗಿರೋರು ಮಗ ನನಗೊಂದು ವೃದ್ಧಾಪ್ಯ ವೇತನ ಮಾಡ್ಕೊಡಪ್ಪ ಅಂದ್ರೆ ನಿಮಗೆ ದಮ್ಮಿರ್ಬೇಕು, ಅಧಿಕಾರ ಇರಬೇಕು. ಅಧಿಕಾರ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಆಗತ್ತ ಕೆಲಸ? ಹಾಗಾಗಿ ಬೂತ್ ಮಟ್ಟದಲ್ಲಿ ನೀವು ಗಟ್ಟಿಯಾಗಿದ್ರೆ ಯಾರಾದ್ರೂ ನಿಮ್ಮ ಮಾತನ್ನು ಕೇಳ್ತಾರೆ. ಇಲ್ಲ ನಿಮ್ಗೆ ಅಧಿಕಾರನೇ ಇಲ್ಲ, ಪಂಚಾಯತಿಲಿ ಅಧಿಕಾರ ಇಲ್ಲ ಅಂದ್ರೆ ನಿಮ್ ಯಾರು ಕೇಳುದೇ ಇಲ್ಲ. ನಮ್ಮ ಹೆಡ್ತಿರೆ ನಮ್ಮ ಮಾತು ಕೇಳುದಿಲ್ಲ ಅಧಿಕಾರ ಇಲ್ಲ ಅಂದ್ರೆ. ಹೌದಲ್ಲ? ಸೋತ್ ಬಂದು ಮನೆಗೆ ಬದುಕಂದ ಈಗ ಯಾವ ರಾಜಕಾರಣ ಮಾಡಿ ಕೆಲಸ ನೋಡೋ ಮನೇಲಿ ಅಂತಾರೆ. ಹೌದಲ್ಲ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಧಿಕಾರ ಇದ್ರೆ, ರಾಜಕೀಯ ಅಧಿಕಾರ ಇದ್ರೆ ಮಾತ್ರ ನೀವು ಹೇಳಿದ್ರೆ